ನೀವು ಸಾಫ್ಟ್ವೇರ್ ನ್ಯೂಸ್ ಫಾಲೋ ಮಾಡಿದ್ರೆ ನೀವು ನೋಡಬಹುದು ಡೇಟಾಬೇಸ್ ಫೀಲ್ಡ್ ಅಲ್ಲಿ ಪ್ರತಿದಿನ ಏನಾದ್ರೂ ಒಂದು ಇನೋವೇಷನ್ ಅಥವಾ ಎಕ್ಸೈಟಿಂಗ್ ನ್ಯೂಸ್ ಸಾಫ್ಟ್ವೇರ್ ಬರ್ತಾನೆ ಇರುತ್ತೆ. ಆದ್ರೆ ಇದರಲ್ಲಿ ಒಂದು ಬೇಸರ ಮಾಡೋ ವಿಷಯ ಏನು ಅಂತ ಹೇಳಿದ್ರೆ ಡೇಟಾ ಮಾಡೆಲ್ ಅಥವಾ ಡೇಟಾ ಮಾಡೆಲಿಂಗ್ ಸಂಬಂಧಪಟ್ಟಿರೋ ಇನೋವೇಷನ್ ಅಥವಾ ಹೊಸ ಸಾಫ್ಟ್ವೇರ್ ತುಂಬಾ ಕಡಿಮೆ. ಇದ್ರ ಜೊತೆಗೆ ನಮ್ ಡೆವಲಪರ್ಸ್ ಹಾಗೂ ಆರ್ಕಿಟೆಕ್ಟ್ಸ್ ಈ ಡೇಟಾ ಮಾಡೆಲಿಂಗ್ ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ತಾರೆ ಅಥವಾ ಇನ್ಸಿಗ್ನಿಫಿಕೆಂಟ್ ಆಗಿ ಟ್ರೀಟ್ ಮಾಡ್ತಾರೆ. ಇದರಿಂದ ಎಷ್ಟೋ ಪ್ರಾಜೆಕ್ಟ್ಸ್ ಫೇಲ್ ಆಗುತ್ತೆ. ಇಂಥ ಸಮಯದಲ್ಲಿ SQL DBM ಇದೊಂದು ಹೊಸ ಕಂಪನಿ. ಇವರು ಕಂಪ್ಲೀಟ್ಲಿ ಕ್ಲೌಡ್ ಬೇಸ್ಡ್ ಡೇಟಾ ಮಾಡೆಲಿಂಗ್ ಟೂಲ್ ನ ತಂದಿದ್ದಾರೆ. ಅವ್ರು ನನ್ನ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಒಂದು ಟ್ರಯಲ್ ಲೈಸೆನ್ಸ್ ಕೊಟ್ಟಿದ್ದಾರೆ ಹಾಗೂ ಅವ್ರ ಫೀಚರ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇನ್ ಡೀಟೇಲ್. ನಮಸ್ಕಾರ ಗೆಳೆಯರೆ, ನನ್ನ ಹೆಸರು ಬಿಂದು ಕುಮಾರ್ ಹಾಗೂ ನನ್ನ ಚಾನೆಲ್ಗೆ ಸುಸ್ವಾಗತ. ಈ ವಿಡಿಯೋಲಿ ನಾನು ಈ SQL DBM ಅಂದ್ರೆ ಏನು, ಅದರ ಇಂಪಾರ್ಟೆಂಟ್ ಫೀಚರ್ಸ್ ಒಂದು ಕ್ವಿಕ್ ಟೂರ್ ನಾನು ಮಾಡ್ತೀನಿ. SQL DBM ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಅಕೌಂಟ್ ಕ್ರಿಯೇಟ್ ಮಾಡಿ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ರಿವರ್ಸ್ ಇಂಜಿನಿಯರ್ ಹೇಗೆ ಮಾಡೋದು, ಫಾರ್ವರ್ಡ್ ಇಂಜಿನಿಯರ್, ಡಯಾಗ್ರಾಮ್ ಎಕ್ಸ್ಪ್ಲೋರರ್, ಟೀಮ್ ಕಮೆಂಟ್ಸ್ ಹಾಗೂ ಡೇಟಾಬೇಸ್ ಡಾಕ್ಯುಮೆಂಟೇಶನ್, ಈ ತರ ಕೆಲವು ಇಂಪಾರ್ಟೆಂಟ್ ಫೀಚರ್ಸ್ ನಾವು ನೋಡ್ತೀವಿ. ಈ ವಿಡಿಯೋ ಮುಂದುವರಿಸೋ ಮುಂಚೆ SQL DBM ಇಂದ TY ಅವರಿಗೆ ನನ್ನ ಧನ್ಯವಾದಗಳು. ಯಾಕಂದ್ರೆ ಅವರೇ ನನಗೆ ಕಾಂಟ್ಯಾಕ್ಟ್ ಮಾಡಿ ಲೈಸೆನ್ಸ್ ಕೊಟ್ಟಿದ್ದು ಹಾಗೂ ಈ ಪ್ರಾಡಕ್ಟ್ ಟೂರ್ ಕೊಟ್ಟಿದ್ದು. ನಿಮ್ಗೆ ಏನಾದ್ರೂ ಈ SQL DBM ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ರೆ ಅಥವಾ ನಿಮ್ಮ ಆರ್ಗನೈಸೇಷನ್ ಯೂಸ್ ಮಾಡಬೇಕು ಅಂತಿದ್ರೆ ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮ್ಗೆ ಸಿಗುತ್ತೆ. ನಾವು ಈ SQL DBM ಪ್ರಾಡಕ್ಟ್ ನ ಉಪಯೋಗಿಸಬೇಕು ಅಂದ್ರೆ ಮೊದಲನೇದು ನಾವು ಮಾಡಬೇಕಾಗಿರೋದು ಏನು ಅಂದ್ರೆ ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಆ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ SQL DBM ವೆಬ್ಸೈಟ್ ಹೋಗಿ, ಅದು SQLDBM.com, ಲಿಂಕ್ ಬಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿದೆ. ಇಲ್ಲಿ ನೀವು ಟಾಪ್ ರೈಟ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ಸೈನ್ ಇನ್ ಹಾಗೂ ಸೈನ್ ಅಪ್ ಅಂತಿದೆ. ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನೀವು ಸೈನ್ ಇನ್ ಮಾಡಬಹುದು. ಈಗ ಸದ್ಯಕ್ಕೆ ಅಕೌಂಟ್ ಇಲ್ದಿರೋದ್ರಿಂದ ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು, ನೀವು ಯಾವುದೇ ಸ್ಟ್ಯಾಂಡರ್ಡ್ ವೆಬ್ಸೈಟ್ ಹೋದ್ರೆ ಅದು ಕೇಳುತ್ತೆ ನೀವು ಗೂಗಲ್ ಯೂಸ್ ಮಾಡಿ ಲಾಗಿನ್ ಆಗ್ಬೇಕಾ, ಫೇಸ್ಬುಕ್ ಯೂಸ್ ಮಾಡಿ ಲಾಗಿನ್ ಆಗ್ಬೇಕಾ ಅಂತ ಹೇಳಿ. ಅದೇ ರೀತಿ ಈ SQL DBM ಕೂಡ ಹಲವಾರು ಲಾಗಿನ್ ಮೆಥಡ್ ನ ಸಪೋರ್ಟ್ ಮಾಡುತ್ತೆ. ಗೂಗಲ್ ಇದೆ, ಮೈಕ್ರೋಸಾಫ್ಟ್ ಇದೆ ಹಾಗೂ ಗಿಟ್ ಹಬ್ ಇದೆ, ಇನ್ನೂ ಕೆಲವು ಇದೆ. ಬಟ್ ಪಾಪ್ಯುಲರ್ ಒನ್ಸ್ ಮಾತ್ರ ನಾನು ಹೇಳಿದ್ದೀನಿ. ನನ್ನ ಕೇಸಲ್ಲಿ ನಾನು ಗೂಗಲ್ ಯೂಸ್ ಮಾಡ್ತೀನಿ. ಸೊ ನೀವು ಗೂಗಲ್ ಯೂಸ್ ಮಾಡಂಗಿದ್ರೆ ಇಲ್ಲಿ ಕ್ಲಿಕ್ ಮಾಡಬಹುದು. ಒನ್ಸ್ ಕ್ಲಿಕ್ ಮಾಡಿದ್ಮೇಲೆ ನೀವು ನಿಮ್ ಗೂಗಲ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ರೆ ಅದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಕ್ರಿಯೇಟ್ ಆದ್ಮೇಲೆ ಅದು ಡೈರೆಕ್ಟ್ ಆಗಿ ನಿಮ್ಗೆ ಡ್ಯಾಶ್ ಬೋರ್ಡ್ ಪೇಜ್ ಗೆ ನ್ಯಾವಿಗೇಟ್ ಮಾಡುತ್ತೆ. ನಿಮ್ಗೆ ಈ ಪೇಜ್ ಗೆ ನ್ಯಾವಿಗೇಟ್ ಆದ್ರೆ ಇದ್ರ ಅರ್ಥ ಏನು ಅಂದ್ರೆ ನಿಮ್ಮ ಅಕೌಂಟ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಈ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದು. ಈ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದು ಬಹಳ ಸುಲಭ. ಈ ಡ್ಯಾಶ್ ಬೋರ್ಡ್ ಅಲ್ಲಿ ನೀವು ನೋಡಬಹುದು ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಹೇಳಿ ಒಂದು ಬಟನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ಕೇಳುತ್ತೆ ನೀವು ಯಾವ ಡೇಟಾಬೇಸ್ ಮೇಲೆ ನೀವು ಡೇಟಾ ಮಾಡೆಲ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸ್ನೋಫ್ಲೇಕ್, ಅಲಾಯ್ DB, SQL ಸರ್ವರ್ ಹತ್ರ ಹಲವಾರು ಆಪ್ಷನ್ಸ್ ಇದೆ. ನಾನ್ ಚೂಸ್ ಮಾಡೋದೇನು ಅಂದ್ರೆ PostgreSQL. ಈ PostgreSQL ಅಗೇನ್ ಎರಡು ಆಪ್ಷನ್ ಇದೆ. ನೀವು ಹವರ್ ಮಾಡಿದ್ರೆ ನೋಡಬಹುದು ನ್ಯೂ ಹಾಗೂ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಕೇಳ್ತಾರೆ. ನಾನೇನ್ ಮಾಡ್ತೀನಿ, ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ ಬಂತು, ದಿಸ್ ಇಸ್ ದ ಪ್ರಾಜೆಕ್ಟ್ ಪೇಜ್. ಇಲ್ಲಿ ಮೊದಲನೇದು ನಾವು ಮಾಡಬೇಕಾಗಿರೋದು ಏನು ಅಂದ್ರೆ ಈ ಪ್ರಾಜೆಕ್ಟ್ ಗೆ ಒಂದು ಮೀನಿಂಗ್ಫುಲ್ ನೇಮ್ ಕೊಡಬೇಕಾಗುತ್ತೆ. ಅದು ಈ ಟಾಪ್ ಲೆಫ್ಟ್ ಅಲ್ಲಿ ನೀವು ನೋಡಬಹುದು ಅನ್ಟೈಟಲ್ಡ್ ಪ್ರಾಜೆಕ್ಟ್ ಅಂತಿದೆ. ಅಲ್ಲಿ ನಾನು DVD ರೆಂಟಲ್ ಅಂತೇಳಿ ಹೆಸರು ಕೊಡ್ತೀನಿ. ಇದು ಸೇವ್ ಆಗಿರಲ್ಲ. ನೀವು ಸೇವ್ ಮಾಡಬೇಕು ಅಂದ್ರೆ ಟಾಪ್ ರೈಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಸೇವ್ ಬಟನ್ ಇದೆ. ಆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದ್ಸಲಿ ಕ್ಲಿಕ್ ಮಾಡಿದ್ರೆ ನಿಮ್ ಪ್ರಾಜೆಕ್ಟ್ ಸೇವ್ ಆಗುತ್ತೆ. ಸೊ ಈಗ ನಿಮ್ ಪ್ರಾಜೆಕ್ಟ್ ರೆಡಿ ಆಗಿದೆ. ನೋಡಿ, ಯಾವುದೇ ಒಂದು ಡೇಟಾ ಮಾಡೆಲಿಂಗ್ ಟೂಲ್ ಕಲಿಯುವಾಗ ಯೂಶಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದೊಂದು ಆಬ್ಜೆಕ್ಟ್ ಆಡ್ ಮಾಡ್ತೀವಿ. ಆ ಆಬ್ಜೆಕ್ಟ್ಸ್ ಆಡ್ ಮಾಡ್ತಾ ಇದ್ದಂಗೆ ಡಿಫ್ರೆಂಟ್ ಫೀಚರ್ಸ್ ಎಕ್ಸ್ಪ್ಲೋರ್ ಮಾಡ್ತೀವಿ. ಆದ್ರೆ ಇದು ತುಂಬಾ ಟೈಮ್ ತಗೊಳುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಆ ಆಬ್ಜೆಕ್ಟ್ಸ್ ಆಡ್ ಮಾಡೋದಕ್ಕಂದ್ರೆ ಒಂದು ಟೇಬಲ್ ಆಡ್ ಮಾಡಬೇಕು, ಒಂದು ಕಾಲಮ್ ಆಡ್ ಮಾಡಬೇಕು. ಇದು ತುಂಬಾ ಟೈಮ್ ಹಿಡಿಸುತ್ತೆ. ಈ ವಿಡಿಯೋದ ಅಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ನಾವು ಆದಷ್ಟು ಬೇಗ ಈ SQL DBM ಫೀಚರ್ಸ್ ನ ಎಕ್ಸ್ಪ್ಲೋರ್ ಮಾಡಬೇಕು. ಹಾಗಾಗಿ ಈ ಆಬ್ಜೆಕ್ಟ್ಸ್ ಎಲ್ಲ ಆಲ್ರೆಡಿ ಇದ್ರೆ ನಮ್ಗೆ ಸುಲಭ ಆಗುತ್ತೆ. ಅದಕ್ಕೆ ನಾವೇನ್ ಮಾಡೋಣ ಅಂದ್ರೆ ರಿವರ್ಸ್ ಇಂಜಿನಿಯರ್ ಮಾಡೋಣ. ಈ ರಿವರ್ಸ್ ಇಂಜಿನಿಯರ್ ಅಂದ್ರೆ ಏನು? ರಿವರ್ಸ್ ಇಂಜಿನಿಯರ್ ಅಂತ ಹೇಳಿದ್ರೆ ಎಕ್ಸಿಸ್ಟಿಂಗ್ ಡೇಟಾಬೇಸ್, ಯಾವುದೋ ಒಂದು ಡೇಟಾಬೇಸ್ ಆಲ್ರೆಡಿ ಇದೆ, ಅದರ ಆಬ್ಜೆಕ್ಟ್ಸ್ ನೆಲ್ಲ ಈ SQL DBM ಅಲ್ಲಿ ಆಸ್ ಎ ಡೇಟಾ ಮಾಡೆಲ್ ಇಂಪೋರ್ಟ್ ಮಾಡಿದ್ರೆ ನಮ್ಗೆ ಈ SQL DBM ಅಲ್ಲಿ ಇರೋ ಫೀಚರ್ಸ್ ನ ಎಕ್ಸ್ಪ್ಲೋರ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಡೇಟಾಬೇಸ್ ಐಕನ್ ಇದೆ ವಿತ್ ಅನ್ ಆರೋ ಪಾಯಿಂಟಿಂಗ್ ಔಟ್ವರ್ಡ್ಸ್. ಇಲ್ಲಿ ನೀವು ಹವರ್ ಮಾಡಿದ್ರೆ ಕಾಣಿಸುತ್ತೆ ರಿವರ್ಸ್ ಇಂಜಿನಿಯರ್ ಇಂಪೋರ್ಟ್ ಎಕ್ಸಿಸ್ಟಿಂಗ್ ಡೇಟಾಬೇಸ್ ಅಂತ ಹೇಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಇದು PostgreSQL ಸ್ಕ್ರಿಪ್ಟ್ ನ ಕೇಳ್ತಾ ಇದೆ. ಸೊ ಬನ್ನಿ ಇವಾಗ SQL ಸ್ಕ್ರಿಪ್ಟ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ DVD ರೆಂಟಲ್ ಅಂತ ಹೇಳಿ ಒಂದು ಸ್ಯಾಂಪಲ್ ಡೇಟಾಬೇಸ್ ನ ಇನ್ಸ್ಟಾಲ್ ಮಾಡಿದ್ದೀನಿ ನನ್ನ ಲೋಕಲ್ ಸಿಸ್ಟಮ್ ಅಲ್ಲಿ. ಇನ್ ಕೇಸ್ ನಿಮ್ಮ ಹತ್ರ PostgreSQL ಡೇಟಾಬೇಸ್ ಅಥವಾ ಈ DVD ರೆಂಟಲ್ ಡೇಟಾಬೇಸ್ ಇಲ್ಲ ಅಂದ್ರೆ ಯೋಚನೆ ಮಾಡಬೇಡಿ. ಈ ಸ್ಕ್ರಿಪ್ಟ್ ಆಲ್ರೆಡಿ ನನ್ನ ಗಿಟ್ ಹಬ್ ಪೇಜ್ ಅಲ್ಲಿ ಇದೆ. ಆ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ.
ಬಟ್ ಅಟ್ಲೀಸ್ಟ್ ಆ ಸ್ಕ್ರಿಪ್ಟ್ ಹೇಗೆ ಜನರೇಟ್ ಮಾಡೋದು ಅದನ್ನ ನೀವು ನೋಡಿ. DVD ರೆಂಟಲ್ ಡೇಟಾಬೇಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್ ಕ್ಲಿಕ್, ಗೋ ಟು ಟೂಲ್ಸ್, ಅಲ್ಲಿ ಗ್ಲೋಬಲ್ ಬ್ಯಾಕಪ್, ಇಲ್ಲಿ DVD ರೆಂಟಲ್ ಡೇಟಾಬೇಸ್ ಮಾತ್ರ ಸೆಲೆಕ್ಟ್ ಮಾಡ್ತೀನಿ, ಕ್ಲಿಕ್ ಆನ್ ನೆಕ್ಸ್ಟ್. ಇಲ್ಲಿ ಮಾಡಿ, ಈ ಫಸ್ಟ್ ಆಪ್ಷನ್ ವೆರಿ ಇಂಪಾರ್ಟೆಂಟ್, ಡಂಪ್ ಓನ್ಲಿ ದಿ ಆಬ್ಜೆಕ್ಟ್ ಡೆಫಿನಿಷನ್ಸ್ ಅಂಡ್ ನಾಟ್ ಡೇಟಾ. ಸೊ ಇಲ್ಲಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಸ್ಕ್ರಿಪ್ಟ್ ಇಟ್ ವಿಲ್ ಕ್ರಿಯೇಟ್ ಅ ಸ್ಕ್ರಿಪ್ಟ್ ಆಫ್ ಯುವರ್ ಡೇಟಾಬೇಸ್ ಸ್ಕೀಮಾ ಓನ್ಲಿ. ಅಂದ್ರೆ ನಿಮ್ ಕ್ರಿಯೇಟ್ ಟೇಬಲ್ ಸ್ಕ್ರಿಪ್ಟ್, ಕ್ರಿಯೇಟ್ ವ್ಯೂ, ಕ್ರಿಯೇಟ್ ಇಂಡೆಕ್ಸ್, ಈ ತರ ಈ ಆಬ್ಜೆಕ್ಟ್ ಡೆಫಿನಿಷನ್ಸ್ ಮಾತ್ರ ಔಟ್ಪುಟ್ ಮಾಡುತ್ತೆ, ಆದ್ರೆ ಯಾವುದೇ ರೀತಿ ಡೇಟಾನ ಔಟ್ಪುಟ್ ಮಾಡಲ್ಲ. ಸೊ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ನೀವು ಸ್ಟಾರ್ಟ್ ಅಂತ ಕೊಟ್ರೆ ಅದೇನ್ ಮಾಡುತ್ತೆ, ಒಂದು ಫೈಲ್ ಕ್ರಿಯೇಟ್ ಮಾಡುತ್ತೆ. ಆ ಫೈಲ್ ನೀವು ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಇರುತ್ತೆ. ಈ ಫೈಲ್ ನ ಒಂದ್ ಕಡೆ ಇಂಪಾರ್ಟೆಂಟ್ ಸೇವ್ ಮಾಡಬೇಕು. ಏನಕ್ಕೆ ಅಂದ್ರೆ ಈ ಫೈಲ್ ನೇ ನಾವು SQL DBM ಗೆ ಇನ್ಪುಟ್ ಆಗಿ ಕೊಡ್ತೀವಿ. ಒನ್ಸ್ ಆ ಫೈಲ್ ರೆಡಿ ಇದ್ಮೇಲೆ ನೀವು SQL DBM ಬನ್ನಿ. SQL DBM ಬಂದ್ಬಿಟ್ಟು ಈ ರಿವರ್ಸ್ ಇಂಜಿನಿಯರ್ ಆಪ್ಷನ್ ಅಲ್ಲಿ ಅಪ್ಲೋಡ್ ಇಟ್ ಮೇಲೆ ಕ್ಲಿಕ್ ಮಾಡಿ, ಆ ಫೈಲ್ ನ ಸೆಲೆಕ್ಟ್ ಮಾಡಿ, ಓಕೆ ಕೊಡಿ. ನೀವು ನೋಡಬಹುದು ಆ ಫೈಲ್ ನ ಸಕ್ಸಸ್ಫುಲ್ ಆಗಿ SQL DBM ಪಾರ್ಸ್ ಮಾಡುತ್ತೆ. ಪಾರ್ಸ್ ಮಾಡಿದ್ರೆ ಇಲ್ಲಿ ಟಾಪ್ ಸೆಕ್ಷನ್ ಅಲ್ಲಿ ಗ್ರೀನ್ ಬಾರ್ ಅಲ್ಲಿ ನಿಮಗೆ ಸ್ಟಾಟ್ಸ್ ತೋರಿಸುತ್ತೆ. ಸಕ್ಸಸ್ಫುಲಿ ಪಾರ್ಸ್ಡ್ 1 ಸ್ಕೀಮಾ, 15 ಟೇಬಲ್ಸ್, 17 ಇಂಡೆಕ್ಸಸ್ ಅಂಡ್ 33 ಕೀಸ್. ಅದಲ್ದಿರ ನೀವು ಲೆಫ್ಟ್ ಸೈಡ್ ಅಲ್ಲಿ ನೋಡಬಹುದು ಆಲ್ರೆಡಿ ಟೇಬಲ್ಸ್ ಎಲ್ಲ ಅಪಿಯರ್ ಆಗಿದೆ. ಸೊ ನೀವು ಇಷ್ಟು ನೋಡಿದ್ರೆ ಇಟ್ ಮೀನ್ಸ್ ದಟ್ SQL DBM has successfully parsed your file. ಸೊ ಇದಾದ್ಮೇಲೆ ನೀವು ಇಲ್ಲಿ ಇಂಪೋರ್ಟ್ ಕ್ಲಿಕ್ ಮಾಡಿ. ಇಂಪೋರ್ಟ್ ಕ್ಲಿಕ್ ಮಾಡಿದ್ಮೇಲೆ ನೀವು ಈ ಲೆಫ್ಟ್ ಸೈಡ್ ಅಲ್ಲಿ ಡೇಟಾಬೇಸ್ ಎಕ್ಸ್ಪ್ಲೋರರ್ ಹೋಗ್ಬಿಟ್ಟು ಟೇಬಲ್ಸ್ ಎಕ್ಸ್ಪ್ಯಾಂಡ್ ಮಾಡಿ. ಇಲ್ಲಿ ನಿಮ್ಗೆ ಎಲ್ಲಾ ರೀತಿ ಟೇಬಲ್ಸ್ ಕಾಣಿಸುತ್ತೆ. ಸೊ ಆ DVD ರೆಂಟಲ್ ಡೇಟಾಬೇಸಸ್ ಅಲ್ಲಿ ಏನೇನ್ ಟೇಬಲ್ಸ್ ಇತ್ತೋ ಆ ಟೇಬಲ್ಸ್ ಎಲ್ಲ ಇವಾಗ ಇಲ್ಲಿ ಬಂದಿದೆ. ನಾವು ಏನಕ್ಕೆ ರಿವರ್ಸ್ ಇಂಜಿನಿಯರ್ ಮಾಡಿದ್ವಿ ಅಂತ ಹೇಳಿದ್ರೆ ಅಂದ್ರೆ ಈ SQL DBM ಅಲ್ಲಿ ಫೀಚರ್ಸ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ನಾವು ಒಂದೊಂದು ಟೇಬಲ್ ಆಡ್ ಮಾಡ್ಕೊಂಡಿದ್ರೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೆ ನಾವು ಎಕ್ಸಿಸ್ಟಿಂಗ್ ಡೇಟಾಬೇಸ್ ನ ಕ್ವಿಕ್ ಆಗಿ ಇಂಪೋರ್ಟ್ ಮಾಡ್ಬಿಟ್ರೆ ನಾವು ಈ ಫೀಚರ್ಸ್ ಎಕ್ಸ್ಪ್ಲೋರ್ ಮಾಡಕ್ಕೆ ನಮ್ಗೆ ಬಹಳ ಸುಲಭ ಆಗುತ್ತೆ. ಸೊ ಒನ್ಸ್ ಈ ಆಬ್ಜೆಕ್ಟ್ಸ್ ಎಲ್ಲ ಬಂದ್ಮೇಲೆ ಸೇವ್ ಮಾಡೋದನ್ನ ಮರಿಬೇಡಿ. ಸೇವ್ ಮಾಡಿದ್ರೆ ಈ ಆಬ್ಜೆಕ್ಟ್ ಡೆಫಿನಿಷನ್ಸ್ ಎಲ್ಲ ನಿಮ್ ಪ್ರಾಜೆಕ್ಟ್ ಗೆ ಸೇವ್ ಆಗುತ್ತೆ. ಈ ಪ್ರಾಜೆಕ್ಟ್ ಹಾಗೂ ಈ ಟೇಬಲ್ಸ್ ನ ಉಪಯೋಗಿಸಿಕೊಂಡು ನಾವು ಈಗ SQL DBM ಅಲ್ಲಿ ಇರೋ ಎಲ್ಲಾ ರೀತಿ ಫೀಚರ್ಸ್ ನ ಈಸಿಯಾಗಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾವು ಇದುವರೆಗೂ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದೀವಿ, ಹಾಗೂ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ಮೇಲೆ ಕೆಲವು ಟೇಬಲ್ಸ್ ನ ಆಡ್ ಮಾಡಿದೀವಿ. ಇವಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಈ SQL DBM ಟೂಲ್ ಹೇಗೆ ಆರ್ಗನೈಸ್ ಆಗಿದೆ ಅಂದ್ರೆ ಮೆನು ಎಲ್ಲಿದೆ, ಪ್ರಾಪರ್ಟೀಸ್ ಪೇಜ್ ಎಲ್ಲಿದೆ, ಡಿಸೈನರ್ ಲೇಔಟ್ ಎಲ್ಲಿದೆ, ಅದನ್ನೆಲ್ಲ ನೋಡೋಣ ಬನ್ನಿ. ಸೊ ನೀವು ಈ ಪ್ರಾಜೆಕ್ಟ್ ಗೆ ಲಾಗಿನ್ ಆದಾಗ ನೀವು ಮೊದಲನೇದು ನೀವು ನೋಡ್ಬೇಕಾಗಿರೋದು ಏನು ಅಂದ್ರೆ ಈ ಟಾಪ್ ಲೆಫ್ಟ್ ಅಲ್ಲಿ SQL DBM ಅಂತ ಐಕನ್ ಇದೆ. ಇದು ಬರೀ ಐಕನ್ ಅಲ್ಲ, ಇದು ನೋಡಿ, ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮೇನ್ ಮೆನು ಬರುತ್ತೆ. ಈ ಮೇನ್ ಮೆನುಲಿ ನಿಮ್ಮ ಇಡೀ ಪ್ರಾಜೆಕ್ಟ್ ಅಥವಾ ಇಡೀ ಅಕೌಂಟ್ ಗೆ ಸಂಬಂಧಪಟ್ಟ ಸೆಟ್ಟಿಂಗ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಡ್ಯಾಶ್ ಬೋರ್ಡ್, ಪ್ರಾಜೆಕ್ಟ್ ಟೀಮ್, ನ್ಯೂ ಪ್ರಾಜೆಕ್ಟ್, ರೀಸೆಂಟ್, ಡಾರ್ಕ್ ಥೀಮ್, ಸೆಟ್ಟಿಂಗ್ಸ್ ಅಂಡ್ ಕನ್ವೆನ್ಷನ್ಸ್, ಹಾಗೂ ಸಪೋರ್ಟ್, ರಿಕ್ವೆಸ್ಟ್ ಫೀಚರ್, ಈ ತರ ಕೆಲವು ಇಂಪಾರ್ಟೆಂಟ್ ಆಪ್ಷನ್ಸ್ ವಿಚ್ ಅಫೆಕ್ಟ್ ಯುವರ್ ಎಂಟೈರ್ ಪ್ರಾಜೆಕ್ಟ್ ಆರ್ ಅಕೌಂಟ್. ಆ ತರದ ಆಪ್ಷನ್ಸ್ ಎಲ್ಲ ಈ ಮೇನ್ ಮೆನು ಇದೆ. ಈ ಮೇನ್ ಮೆನು ಆದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಎಕ್ಸ್ಪ್ಲೋರರ್ ಅಂತ ಹೇಳ್ಬಿಟ್ಟು. ಯಾವ್ದಪ್ಪ ಇದು ಎಕ್ಸ್ಪ್ಲೋರರ್ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಿ ಈ ಐಕನ್ಸ್ ಇದೆ. ಈ ಒಂದೊಂದು ಐಕನ್ ಕೂಡ ಒಂದೊಂದು ಇಂಪಾರ್ಟೆಂಟ್ ಮಾಡ್ಯೂಲ್ ಅಥವಾ ಒಂದು ಇಂಪಾರ್ಟೆಂಟ್ ಫೀಚರ್ ಮಾಡ್ಯೂಲ್. ಮೊದಲನೇದು ಬಂದು ಡಯಾಗ್ರಾಮ್ಸ್, ಅದ್ರ ಕೆಳಗಡೆ ಡಯಾಗ್ರಾಮ್ ಎಕ್ಸ್ಪ್ಲೋರರ್, ಡೇಟಾಬೇಸ್ ಎಕ್ಸ್ಪ್ಲೋರರ್, ಟೀಮ್ ಕಮೆಂಟ್ಸ್, ಡೇಟಾಬೇಸ್ ಡಾಕ್ಯುಮೆಂಟೇಶನ್, ಡೇಟಾ ಗವರ್ನೆನ್ಸ್ ಪೇಜಸ್, ಕಂಪೇರ್ ರಿವಿಷನ್ಸ್, ಫಾರ್ವರ್ಡ್ ಇಂಜಿನಿಯರ್, ರಿವರ್ಸ್ ಇಂಜಿನಿಯರ್, ಹಾಗೂ ರಿಲೀಸಸ್ ಹಾಗೂ ಎನ್ವೈರ್ಮೆಂಟ್ಸ್. ಒಂದೊಂದು ಕ್ಲಿಕ್ ಮಾಡಿದ್ರು ಆ ಪರ್ಟಿಕ್ಯುಲರ್ ಮಾಡ್ಯೂಲ್ ನಿಮ್ಗೆ ಲೋಡ್ ಆಗ್ತಾ ಹೋಗುತ್ತೆ. ಸೊ ಈ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ಪ್ಲೋರರ್ ಪ್ಯಾನಲ್ ಆದ್ರೆ ರೈಟ್ ಸೈಡ್ ನಿಮ್ಗೆ ಪ್ರಾಪರ್ಟೀಸ್ ಅಂತ ಇದೆ ನೋಡಿ. ಪ್ರಾಪರ್ಟೀಸ್ ಬಂದು ಇದನ್ನ ಎನೇಬಲ್ ಅಥವಾ ಡಿಸೇಬಲ್ ಅಥವಾ ಹೈಡ್ ಅಥವಾ ಡಿಸ್ಪ್ಲೇ ಮಾಡಬಹುದು. ಅದಕ್ಕೆ ಮಾಡೋದಕ್ಕೆ ಟಾಗಲ್ ಒಂದಿದೆ, ಇಲ್ಲಿ ನೋಡಬಹುದು ನೀವು, ಟಾಪ್ ರೈಟ್ ಅಲ್ಲಿ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ, ಇನ್ನೊಂದ್ಸಲಿ ಕ್ಲಿಕ್ ಮಾಡಿದ್ರೆ ಡಿಸ್ಪ್ಲೇ ಆಗುತ್ತೆ. ಇದೇನಪ್ಪ ಈ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ನೀವು ಲೆಫ್ಟ್ ಸೈಡ್ ಅಲ್ಲಿ ಏನು ಸೆಲೆಕ್ಟ್ ಮಾಡ್ತೀರೋ ಅದ್ರ ತಕ್ಕನಾಗೆ ಇದು ಈ ಪ್ರಾಪರ್ಟೀಸ್ ಪೇಜ್ ಲೋಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮೇನ್ ಡಯಾಗ್ರಾಮ್ ಸೆಲೆಕ್ಟ್ ಮಾಡಿದೀನಿ, ನೀವು ನೋಡಬಹುದು ಈ ಕಡೆ ಡಯಾಗ್ರಾಮ್ ಪ್ರಾಪರ್ಟೀಸ್ ಅಲ್ಲಿ ವ್ಯೂ ಮೋಡ್ ಆಪ್ಷನ್, ಗ್ಲೋಬಲ್ ಯೂಸರ್ ಪ್ರಿಫರೆನ್ಸಸ್. ಸೊ ಈ ಡಯಾಗ್ರಾಮ್ ಸಂಬಂಧಪಟ್ಟಿದ ಪ್ರಾಪರ್ಟೀಸ್ ಇಲ್ಲಿ ಬರ್ತಾ ಇದೆ. ಅದೇ ರೀತಿ ಈಗ ನಾನು ಡೇಟಾಬೇಸ್ ಎಕ್ಸ್ಪ್ಲೋರರ್ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಟೇಬಲ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಟೇಬಲ್ ಆಪ್ಷನ್ಸ್ ಬರುತ್ತೆ. ಅದೇ ನಾನು ಯಾವ್ದಾದ್ರು ಕಾಲಮ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಕಾಲಮ್ ಪ್ರಾಪರ್ಟೀಸ್ ಲೋಡ್ ಆಗುತ್ತೆ. ಸೊ ಆ ರೀತಿ ಒಂದೊಂದು ಆಬ್ಜೆಕ್ಟ್ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಆ ಆಬ್ಜೆಕ್ಟ್ ಪ್ರಾಪರ್ಟೀಸ್ ಇಲ್ಲಿ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಆಡ್ ಆಗುತ್ತೆ. ಇದನ್ನ ನಾವು ಪ್ರಾಪರ್ಟೀಸ್ ಪ್ಯಾನಲ್ ಅಂತ ಹೇಳಿ ಕರಿಬಹುದು. ಸೊ ಲೆಫ್ಟ್ ಸೈಡ್ ಅಲ್ಲಿ ಎಕ್ಸ್ಪ್ಲೋರರ್ ಇದೆ, ರೈಟ್ ಸೈಡ್ ಅಲ್ಲಿ ಪ್ರಾಪರ್ಟೀಸ್ ಇದೆ. ಇದ್ರ ಮಧ್ಯ ಅಂದ್ರೆ ಟಾಪ್ ಲೆವೆಲ್, ಟಾಪ್ ಸೆಂಟರ್ ಅಲ್ಲಿ ನೀವು ನೋಡಬಹುದು ಈ ಕಾಮನ್ ಫಂಕ್ಷನ್ಸ್ ಇದೆ. ಕಾಮನ್ ಫಂಕ್ಷನ್ಸ್ ಅಂದ್ರೆ ಅಂಡು, ರೀಡು. ನೀವು ಯಾವುದೇ ರೀತಿ ಸಾಫ್ಟ್ವೇರ್ ಅಪ್ಲಿಕೇಶನ್ ತಗೊಂಡ್ರು ಅಂಡು ರೀಡು ಅಂತ ಒಂದು ಆಪ್ಷನ್ ಇರುತ್ತೆ. ಅದು ಈ SQL DBM ಅಲ್ಲೂ ಇದೆ. ಅಂಡು ರೀಡು,
ಸೆಲೆಕ್ಷನ್ ಆಫ್ ಅನ್ ಆಬ್ಜೆಕ್ಟ್, ಝೂಮ್ ಔಟ್ ಆಗೋದು, ಆಟೋ ಲೇಔಟ್, ಆಡಿಂಗ್ ಎ ಟೇಬಲ್, ಈ ತರ ಹಲವಾರು ಆಪ್ಷನ್ಸ್ ಇದೆ. ಇದನ್ನೆಲ್ಲ ನಾವು ಒಂದೊಂದಾಗಿ ನೋಡೋಣ. ಕೊನೆಯದಾಗಿ ನೀವು ನೋಡೋದೇನು ಅಂತ ಹೇಳಿದ್ರೆ, ಇಲ್ಲೊಂದು ದೊಡ್ಡ ಬ್ಲಾಂಕ್ ಲೇಔಟ್ ಇದೆ ನೋಡಿ ನಿಮ್ ಮುಂದೆ. ಇದನ್ನ ನಾವು ಹಲವಾರು ಹೆಸರಿಟ್ಟು ಕರಿಬಹುದು. ಇದನ್ನ ಕ್ಯಾನ್ವಾಸ್ ಅನ್ಬೋದು, ಅಥವಾ ಲೇಔಟ್ ಅನ್ಬೋದು, ಡಿಸೈನರ್ ಪ್ಯಾನಲ್ ಅನ್ಬೋದು. ಈ ಪ್ಯಾನಲ್ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನೀವು ಕೆಲಸ ಮಾಡೋದೇ ಈ ಪ್ಯಾನಲ್ ಅಲ್ಲಿ. ನೀವು ಪ್ರತಿಯೊಂದೊಂದು ಟೇಬಲ್ ಆಡ್ ಮಾಡಿದಾಗ, ಅದ್ರ ಮಧ್ಯೆ ರಿಲೇಷನ್ಸ್ ಆಡ್ ಮಾಡಿದಾಗ, ಅವಾಗೆಲ್ಲ ಈ ಪ್ಯಾನಲ್ ನ ನಾವು ಉಪಯೋಗಿಸ್ತೀವಿ. ಒಂದೊಂದು ಫೀಚರ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಂಗೆ ಈ ಪ್ಯಾನಲ್ ಎಲ್ಲ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನೋಡೋಣ. ಈಗ ನಾವು ಸೀಕ್ವೆಲ್ ಡಿಬಿಎಂ ಅಲ್ಲಿ ಡಯಾಗ್ರಾಮ್ಸ್ ಅನ್ನೋ ಒಂದು ಫೀಚರ್ ಇದೆ, ಅದೇನು ಅಂತ ನೋಡೋಣ. ಡಯಾಗ್ರಾಮ್ಸ್ ಅಂದ್ರೆ ಏನು? ಡಯಾಗ್ರಾಮ್ ಅಂದ್ರೆ ನಮ್ಗೆ ಗೊತ್ತಿರಬಹುದು, ಇಂಗ್ಲಿಷ್ ಮೀನಿಂಗ್ ಏನು ಅಂತ ಹೇಳಿದ್ರೆ, ಇಟ್ ಇಸ್ ಅ ಪಿಕ್ಚರ್, ಇಟ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಸಮಥಿಂಗ್. ಸೊ ಈ ಡೇಟಾ ಮಾಡೆಲ್ ಅಲ್ಲಿ ಏನಾಗುತ್ತೆ, ಈಗ ನೀವು ಒಂದು ದೊಡ್ಡ ಡೇಟಾಬೇಸ್ಗೆ ಡೇಟಾ ಮಾಡೆಲ್ ಕ್ರಿಯೇಟ್ ಮಾಡಿದೀರಾ. ಆ ಡೇಟಾಬೇಸ್ ಅಲ್ಲಿ ಒಂದು ಇ ಕಾಮರ್ಸ್ ಡೇಟಾಬೇಸ್ ತಗೊಳ್ಳಿ, ನೂರಾರು ಅಥವಾ ಸಾವಿರಾರು ಟೇಬಲ್ಸ್ ಇರುತ್ತೆ. ಇದೇನಾಗುತ್ತೆ, ಇವಾಗ ನೀವು ಇದಕ್ಕೆ ಡೇಟಾ ಮಾಡೆಲ್ ಕ್ರಿಯೇಟ್ ಮಾಡಿದ್ರೆ, ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಡಯಾಗ್ರಾಮ್ ಅಲ್ಲಿ 1000 ಟೇಬಲ್ಸ್ ಫಿಟ್ ಮಾಡ್ತೀರಾ. ಅದೇನಾಗುತ್ತೆ, ಡೇಟಾ ಮಾಡೆಲ್ ಏನೋ ಕ್ರಿಯೇಟ್ ಆಗುತ್ತೆ, ಬಟ್ ಆದ್ರೆ ಆ ಡೇಟಾ ಮಾಡೆಲ್ ನ ಯಾರು ಉಪಯೋಗಿಸಕ್ ಆಗಲ್ಲ. ಏನಕ್ಕೆ ಅಂದ್ರೆ ಅದಷ್ಟು ದೊಡ್ಡದಿರುತ್ತೆ, 1000 ಟೇಬಲ್ಸ್ ಇರುತ್ತೆ ಒಂದೇ ಪಿಕ್ಚರ್ ಅಲ್ಲಿ. ಅದನ್ನ ನ್ಯಾವಿಗೇಟ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ನಾವು ಈ ಡೇಟಾ ಮಾಡೆಲ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವು ಸಬ್ಸೆಟ್ ಆಫ್ ದ ಟೇಬಲ್ಸ್ ತಗೋತೀವಿ. ಅಂದ್ರೆ ಈ ಫಾರ್ ಎಕ್ಸಾಂಪಲ್ ಇ ಕಾಮರ್ಸ್ ಅಂದ್ರೆ ಏನು, ಇ ಕಾಮರ್ಸ್ ಅಲ್ಲಿ ಹಲವಾರು ಡೊಮೇನ್ಸ್ ಅಥವಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೇಲ್ಸ್, ಇನ್ವೆಂಟ್ರಿ, HR, ಫಿನಾನ್ಸ್, ಈ ತರ ಹಲವಾರು ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನಾವೇನ್ ಮಾಡ್ತೀವಿ, ಈ ಡೇಟಾ ಮಾಡೆಲ್ ಅಲ್ಲಿರೋ ಟೇಬಲ್ಸ್ ನ ಈ ಡೊಮೇನ್ ಸ್ಪೆಸಿಫಿಕ್ ಆಗಿ ತಗೊಂಡು ಸಪರೇಟ್ ಡಯಾಗ್ರಾಮ್ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಸೇಲ್ಸ್ಗೆ ಒಂದು ಟೇಬಲ್ ಸೆಟ್ ಆಫ್ ಡಯಾಗ್ರಾಮ್, ಅಥವಾ ಇನ್ವೆಂಟ್ರಿಗೆ ಒಂದು ಸಪರೇಟ್ ಡಯಾಗ್ರಾಮ್, ಈ ರೀತಿ ಕ್ರಿಯೇಟ್ ಮಾಡಿದಾಗ ಇದರ ಅನುಕೂಲತೆ ಏನು ಅಂತ ಹೇಳಿದ್ರೆ, ಈಗ ಯಾರೋ ಒಬ್ರು ಡೆವಲಪರ್ಸ್ ಇರ್ತಾರೆ, ಆ ಡೆವಲಪರ್ಸ್ ಬರೀ ಸೇಲ್ಸ್ ಟೇಬಲ್ಸ್ ಪೈ ಮಾತ್ರ ಕೆಲಸ ಮಾಡಬೇಕು. ಅಥವಾ ಬಿಸ್ನೆಸ್ ಯೂಸರ್ಸ್ ಇರ್ತಾರೆ, ಅವ್ರು ಬರೀ ಇನ್ವೆಂಟ್ರಿ ಡೇಟಾ ಮಾಡೆಲ್ ಮಾತ್ರ ನೋಡ್ಬೇಕು ಅಂತ ಹೇಳಿದಾಗ, ನೀವು ಆ ಡೇಟಾ ಮಾಡೆಲ್ ನ ಅವ್ರಿಗೆ ತೋರಿಸಿದ್ರೆ ಸಾಕು. ಎಲ್ಲ 1000 ಟೇಬಲ್ಸ್ ಅವ್ರಿಗೆ ತೋರಿಸೋ ಅವಶ್ಯಕತೆ ಇಲ್ಲ. ಸೊ ಅವಾಗ ಅವರು ಒಂದು ಫೋಕಸ್ ಮಾಡಬಹುದು. ಓಕೆ, ಈ ಒಂದು ಸೇಲ್ಸ್ ಅಂದ್ರೆ ಸೇಲ್ಸ್ ಟೇಬಲ್ ಅಲ್ಲಿ ಒಂದು 6 ಟೇಬಲ್ಸ್ ಇದೆ, 7 ಟೇಬಲ್ಸ್ ಇದೆ ಅಂತೇಳಿ ಫೋಕಸ್ ಮಾಡಬಹುದು. ಇದಕ್ಕೆ ನಾವು ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಬನ್ನಿ ಇವಾಗ ಸೀಕ್ವೆಲ್ ಡಿಬಿಎಂ ಅಲ್ಲಿ ಡಯಾಗ್ರಾಮ್ಸ್ ಹೇಗೆ ಕ್ರಿಯೇಟ್ ಮಾಡೋದು ನೋಡೋಣ. ನೀವು ಸೀಕ್ವೆಲ್ ಡಿಬಿಎಂ ಪ್ರಾಜೆಕ್ಟ್ ಗೆ ಲಾಗಿನ್ ಆಗ್ತಾ ಇದ್ದಂಗೆ ನಿಮಗೆ ಮೊದಲನೇದು ಬರೋದೇ ಡಯಾಗ್ರಾಮ್ಸ್. ಸೊ ಈ ಡಯಾಗ್ರಾಮ್ ಇಲ್ಲಿದೆ. ಇದು ಅಡಿಷನಲ್ ಆಪ್ಷನ್ಸ್ ನೋಡ್ಬೇಕು ಅಂತ ಹೇಳಿದ್ರೆ, ಈ ಲೆಫ್ಟ್ ಸೈಡ್ ಎಕ್ಸ್ಪ್ಲೋರರ್ ಪ್ಯಾನಲ್ ಅಲ್ಲಿ ದ ವೆರಿ ಫಸ್ಟ್ ಐಕಾನ್ ಇಸ್ ಡಯಾಗ್ರಾಮ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೀವು ನೋಡಬಹುದು ಆಲ್ರೆಡಿ ಒಂದು ಮೇನ್ ಡಯಾಗ್ರಾಮ್ ಅಂತಿದೆ. ಏನಿದು ಮೇನ್ ಡಯಾಗ್ರಾಮ್? ಮೇನ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಇದು ಒಂದು ಡಿಫಾಲ್ಟ್ ಡಯಾಗ್ರಾಮ್. ಇದು ಸೀಕ್ವೆಲ್ ಡಿಬಿಎಂ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಮಾಡುತ್ತೆ. ಇದು ಹೆಸರು ತಕ್ಕನಾಗಿ ಇದು ಮೇನ್ ಡಯಾಗ್ರಾಮ್. ಮೇನ್ ಡಯಾಗ್ರಾಮ್ ಅಂದ್ರೆ ಎಲ್ಲಾ ಡಯಾಗ್ರಾಮ್ಗೂ ಮೇನ್ ಡಯಾಗ್ರಾಮ್ ಇದೆ. ಅಂದ್ರೆ ಈ ಡಯಾಗ್ರಾಮ್ ಅಲ್ಲಿ ನಿಮ್ ಡೇಟಾ ಮಾಡೆಲ್ ಅಲ್ಲಿರೋ ಎಲ್ಲಾ ಟೇಬಲ್ಸ್ ಇಲ್ಲಿ ಇರಬೇಕು. ದಟ್ ಇಸ್ ದ ರೀಸನ್. ಅದ್ರಲ್ಲಿ ನೀವು ನೋಡಬಹುದು ಯಾವುದೇ ರೀತಿ ಟೇಬಲ್ಸ್ ಆಡ್ ಮಾಡಿಲ್ಲ. ಅಂದ್ರೆ ಸೀಕ್ವೆಲ್ ಡಿಬಿಎಂ ಆಟೋಮೆಟಿಕ್ ಆಗಿ ಟೇಬಲ್ಸ್ ಆಡ್ ಮಾಡಲ್ಲ, ಅದನ್ನ ನಾವು ಆಡ್ ಮಾಡಬೇಕು. ಸೊ ಇದು ಹೇಗೆ ಆಡ್ ಮಾಡೋದು ನೋಡೋಣ. ನೀವು ಈ ಕ್ಯಾನ್ವಾಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ 2 ಆಪ್ಷನ್ ಸಿಗುತ್ತೆ ನೋಡಿ, ಆಡ್ ಟೇಬಲ್, ಆಡ್ ಎಕ್ಸಿಸ್ಟಿಂಗ್ ಟೇಬಲ್. ನೀವು ಒಂದು ಹೊಸ ಟೇಬಲ್ ಆದ್ರೂ ಆಡ್ ಮಾಡಬಹುದು, ಅಥವಾ ಆಡ್ ಎಕ್ಸಿಸ್ಟಿಂಗ್ ಟೇಬಲ್ ಮಾಡಬಹುದು. ಎಕ್ಸಿಸ್ಟಿಂಗ್ ಟೇಬಲ್ ಆಡ್ ಮಾಡಿದಾಗ ನಾವು ಇದ್ರ ಮುಂಚೆ ರಿವರ್ಸ್ ಇಂಜಿನಿಯರ್ ಮಾಡಿದೀವಿ. ಸೊ ಆ ರಿವರ್ಸ್ ಇಂಜಿನಿಯರ್ ಮಾಡಿದಾಗ ಸಿಕ್ಕಿರೋ ಟೇಬಲ್ಸ್ ಎಲ್ಲ ಇಲ್ಲಿ ಇದೆ. ಇದನ್ನ ನೀವು ಒಂದೊಂದಾಗಿ ಆಡ್ ಮಾಡ್ತಾ ಹೋಗ್ಬೋದು. ಆಡ್ ಮಾಡೋದಕ್ಕೆ ಟೇಬಲ್ ಪಕ್ಕನೆ ಹವರ್ ಮಾಡಿ, ಇಲ್ಲಿ ನಿಮ್ಗೆ ಐಕನ್ ಬರುತ್ತೆ ನೋಡಿ, ಆಡ್ ಟು ಡಯಾಗ್ರಾಮ್ ಅಂತ ಹೇಳಿ. ಇದನ್ನ ಕ್ಲಿಕ್ ಮಾಡಿದ್ರೆ ಹೀಗೆ ಆಡ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡಬಹುದು ಎಲ್ಲಾ ಟೇಬಲ್ಸ್ ಆಡ್ ಮಾಡಿದೀವಿ ನಾವು. ಬಟ್ ಏನಾಗ್ತದೆ ಅಂದ್ರೆ ಇದು ಓವರ್ಲ್ಯಾಪ್ ಆಗ್ತಾ ಇದೆ. ಸೊ ನೋಡಕ್ ಅಷ್ಟೊಂದು ಸರಿ ಇಲ್ಲ. ಇದಕ್ಕೆ ಏನ್ ಮಾಡೋಣ ಅಂದ್ರೆ, ಇಲ್ಲಿ ಆಟೋ ಲೇಔಟ್ ಅಂತ ಹೇಳಿ ಒಂದು ಮೆನು ಇದೆ. ಈ ಆಟೋ ಲೇಔಟ್ ಅಲ್ಲಿ ನಿಮಗೆ 3 ಆಪ್ಷನ್ ಇರುತ್ತೆ, ಟಾಪ್ ಡೌನ್, ಲೆಫ್ಟ್ ರೈಟ್ ಹಾಗೂ ಸ್ಟಾರ್ ಸೆಲೆಕ್ಟ್ ಮಾಡಿ. ಏನಕ್ಕೆ ಅಂದ್ರೆ ಸ್ಟಾರ್ ಸೆಲೆಕ್ಟ್ ಮಾಡಿದ್ರೆ ಅದು ನಿಮ್ಮ ಸ್ಕ್ರೀನ್ ಲೆಂತ್ ಹಾಗೂ ವಿಡ್ತ್ ಎರಡನ್ನೂ ಈಕ್ವಲ್ ಆಗಿ ಸ್ವಲ್ಪ ಯೂಸ್ ಮಾಡುತ್ತೆ. ಸೊ ನೀವು ನೋಡಬಹುದು ಎಲ್ಲಾ ಟೇಬಲ್ಸ್ ಇಲ್ಲಿ ಆರ್ಗನೈಸ್ ಆಗಿದೆ. ಕೆಲವು ಸಲ ಈ ಡೇಟಾ ಮಾಡೆಲ್ ಸ್ಕ್ರೀನ್ ಅಲ್ಲಿ ಫಿಟ್ ಆಗಲ್ಲ, ತುಂಬಾ ಹೆಚ್ಚಾಗಿ ಟೇಬಲ್ಸ್ ಇರುತ್ತೆ. ಅಂತ ಸಮಯದಲ್ಲಿ ನೀವು ಈ ಮಿನಿ ಮ್ಯಾಪ್ ಕೂಡ ಯೂಸ್ ಮಾಡಬಹುದು ಫಾರ್ ನ್ಯಾವಿಗೇಟಿಂಗ್ ಯುವರ್ ಡೇಟಾ ಮಾಡೆಲ್. ಈಗ ನಾವು ಮೇನ್ ಡಯಾಗ್ರಾಮ್ ನ ಪಾಪ್ಯುಲೇಟ್ ಮಾಡಿದೀವಿ. ಮತ್ತೆ ಡಯಾಗ್ರಾಮ್ಸ್ ಹೋಗ್ತೀವಿ. ಡಯಾಗ್ರಾಮ್ಸ್ ಹೋಗ್ಬಿಟ್ಟು ಸಬ್ಜೆಕ್ಟ್ ಏರಿಯಾಸ್ ಅಂತೇಳಿ ಒಂದು ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಆಡ್ ಸಬ್ಜೆಕ್ಟ್ ಏರಿಯಾ ಕೊಡಿ. ಈ ಸಬ್ಜೆಕ್ಟ್ ಏರಿಯಾಲಿ ಫಿಲ್ಮ್ಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ ಏರಿಯಾ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ ಡಯಾಗ್ರಾಮ್ ಈಗ ಸೊ ಒಂದು ಸಬ್ಜೆಕ್ಟ್ ಏರಿಯಾ ಕ್ರಿಯೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಒಂದು ಡಿಫಾಲ್ಟ್ ಡಯಾಗ್ರಾಮ್ ಕ್ರಿಯೇಟ್ ಮಾಡುತ್ತೆ. ಈ ಡಯಾಗ್ರಾಮ್ ನ ರೀನೇಮ್ ಮಾಡೋಣ. ಸೊ ಫಿಲ್ಮ್ ಡಯಾಗ್ರಾಮ್ ಅಂತ ರೀನೇಮ್ ಮಾಡಿದೀನಿ. ಇಲ್ಲಿ ಏನ್ ಮಾಡ್ತೀನಿ, ನಾನು ಬರೀ ಫಿಲ್ಮ್ ಸಂಬಂಧಪಟ್ಟಿದ್ದ ಟೇಬಲ್ಸ್ ಮಾತ್ರ ಆಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಫಿಲ್ಮ್ ಟೇಬಲ್, ಫಿಲ್ಮ್ ಆಕ್ಟರ್, ದೆನ್ ಆಕ್ಟರ್ and let's say film category and category as well. ಇಲ್ಲಿ ಮಾಡಿ ಮತ್ತೆ ಇದಕ್ಕೆ ಸ್ಟಾರ್ ಆಟೋ ಲೇಔಟ್ ಕೊಡ್ತೀನಿ. ನೀವು ನೋಡಬಹುದು
ಫಿಲ್ಮ್ ಸಂಬಂಧಪಟ್ಟಿದ್ದ ಟೇಬಲ್ಸ್ ಮಾತ್ರ ನಾನು ಈ ಡಯಾಗ್ರಾಮ್ಗೆ ಆಡ್ ಮಾಡಿದ್ದೀನಿ. ಮತ್ತೆ ಡಯಾಗ್ರಾಮ್ಸ್ ಹೋಗ್ತೀನಿ. ನೀವು ನೋಡ್ಬೋದು ಇಲ್ಲಿ ನೀವು ನೋಡ್ಬೋದು ಈ ಡೇಟಾ ಮಾಡೆಲ್ ಅಲ್ಲಿ ಡೇಟಾ ಟೈಪ್ಸ್ ಇದೆ. ಈಗ ಒಂದು ಸಿನಾರಿಯೋ ತಗೊಳ್ಳಿ, ನಿಮ್ ಕಂಪನಿಲಿ ಕೆಲವು ಬಿಸ್ನೆಸ್ ಯೂಸರ್ಸ್ ಇರ್ತಾರೆ. ಆ ಬಿಸ್ನೆಸ್ ಯೂಸರ್ಸ್ಗೆ ಈ ಡೇಟಾ ಟೈಪ್ ಅದೆಲ್ಲ ಅರ್ಥ ಆಗಲ್ಲ. ಮ್ಯಾಕ್ಸಿಮಮ್ ಅವ್ರಿಗೆ ಈ ಎಂಟಿಟೀಸ್ ಹಾಗೂ ಆಟ್ರಿಬ್ಯೂಟ್ಸ್ ಮಾತ್ರ ಗೊತ್ತಿರುತ್ತೆ ಹೊರತು ಈ ಡೇಟಾ ಟೈಪ್ಸ್ ಅಂದ್ರೆ ಏನು, ಸ್ಕೀಮಾ ಅಂದ್ರೆ ಏನು ಗೊತ್ತಿರಲ್ಲ. ಆದ್ರೆ ಅವರು ಈ ಡೇಟಾ ಮಾಡೆಲ್ ನ ನೋಡ್ಬೇಕು ಅಂತ ಆಸೆ ಇರುತ್ತೆ. ಅಂದ್ರೆ ದೇ ವಾಂಟ್ ಟು ಎಕ್ಸ್ಪ್ಲೋರ್ ದ ಡೇಟಾ ಮಾಡೆಲ್. ಅದಕ್ಕೆ ನೀವೇನ್ ಮಾಡ್ಬೋದು ಅಂತ ಹೇಳಿದ್ರೆ, ಈ ಡಯಾಗ್ರಾಮ್ ನ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಮಾಡ್ತೀನಿ. ಡೂಪ್ಲಿಕೇಟ್ ಮಾಡಿ ಇದನ್ನ ರೀನೇಮ್ ಮಾಡೋಣ. ಫಿಲ್ಮ್ ಡಯಾಗ್ರಾಮ್ ಆಬ್ಸ್ಟ್ರಾಕ್ಟ್ ಅಂತ ಹೇಳ್ತೀನಿ. ಆಬ್ಸ್ಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಈ ಡಯಾಗ್ರಾಮ್ ನ ಸೆಲೆಕ್ಟ್ ಮಾಡಿರೋ ನೋಡಿ, ನಿಮ್ ಪ್ರಾಪರ್ಟೀಸ್ ಬರ್ತಾ ಇದೆ. ವ್ಯೂ ಮೋಡ್ ಆಪ್ಷನ್ಸ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿ ಇಲ್ಲಿ ಸ್ಕೀಮಾನ ಅನ್ಚೆಕ್ ಮಾಡ್ತೀನಿ. ಸ್ಕೀಮಾ ಅನ್ಚೆಕ್ ಮಾಡಿದ್ರೆ ಸ್ಕೀಮಾ ಇನ್ನು ಹೈಡ್ ಆಗುತ್ತೆ, ಬರೀ ನಿಮ್ಗೆ ಟೇಬಲ್ ನೇಮ್ ಮಾತ್ರ ಇದೆ. ಮತ್ತೆ ಈ ಡೇಟಾ ಟೈಪ್ ಇದೆ, ಆ ಡೇಟಾ ಟೈಪ್ ನು ಅನ್ಚೆಕ್ ಮಾಡ್ಬಿಡ್ತೀನಿ. ಸೊ ಮಾಡ್ಬಿಟ್ರೆ ಪ್ಲಸ್ ಈಗ ನಲ್ ಹಾಗೂ ಕೀಸ್ ಅದನ್ನು ತೆಗೆದುಬಿಡೋಣ. ಎಲ್ಲ ತೆಗೆದುಬಿಟ್ರೆ ನೋಡಿ, ಇವಾಗ ಯು ಹ್ಯಾವ್ ಅ ವೆರಿ ಸಿಂಪಲ್ ರೆಪ್ರೆಸೆಂಟೇಷನ್ ಆಫ್ ದ ಸೇಮ್ ಡೇಟಾ ಮಾಡೆಲ್. ಸೊ ನೀವು ನೋಡ್ಬೋದು ಫಿಲ್ಮ್ ಡಯಾಗ್ರಾಮ್ ಹೀಗಿದೆ, ಫಿಲ್ಮ್ ಡಯಾಗ್ರಾಮ್ ಆಬ್ಸ್ಟ್ರಾಕ್ಟ್ ಹೀಗಿದೆ. ಸೊ ಬಿಸ್ನೆಸ್ ಯೂಸರ್ಗೆ ಈ ತರ ಡಯಾಗ್ರಾಮ್ ತುಂಬಾ ಅಪೀಲಿಂಗ್ ಆಗಿರುತ್ತೆ ಅಥವಾ ಇಷ್ಟ ಆಗುತ್ತೆ ಅವ್ರಿಗೆ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲ. ದೇ ಕ್ಯಾನ್ ಓನ್ಲಿ ಫೋಕಸ್ ಆನ್ ದಿ ಎಂಟಿಟೀಸ್ ಅಂಡ್ ಅಟ್ರಿಬ್ಯೂಟ್ಸ್. ಸೊ ಈ ಫೀಚರ್ಗೆ ನಾವು ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಡಯಾಗ್ರಾಮ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ನಿಮ್ಮ ಡೇಟಾ ಮಾಡೆಲ್ ನ ಹೇಗೆ ಆರ್ಗನೈಸ್ ಮಾಡೋದು, ಆರ್ಗನೈಸ್ ಇನ್ ಟು ಡೊಮೇನ್ಸ್, ಆರ್ಗನೈಸ್ ಇನ್ ಟು ಸಬ್ಜೆಕ್ಟ್ ಏರಿಯಾಸ್, ಅಂಡ್ ದೆನ್ ಹ್ಯಾವ್ ಮಲ್ಟಿಪಲ್ ರೆಪ್ರೆಸೆಂಟೇಷನ್ಸ್ ಆಫ್ ದ ಸೇಮ್ ಡೇಟಾ ಮಾಡೆಲ್. ನೋಡಿ, ಒಂದು ರೆಪ್ರೆಸೆಂಟೇಷನ್ ಫುಲ್ ಟೆಕ್ನಿಕಲ್ ಆಗಿದೆ, ಅದೇ ಇನ್ನೊಂದು ರೆಪ್ರೆಸೆಂಟೇಷನ್ ಫುಲ್ ಅಬ್ಸ್ಟ್ರಾಕ್ಟ್ ಆಗಿದೆ. ಸೊ ಎಲ್ಲಾ ರೀತಿ ಯೂಸರ್ಸ್ ಬರ್ಬೋದು. ಸೊ ದೇ ಕ್ಯಾನ್ ಲುಕ್ ಅಟ್ ದ ಡೇಟಾ ಮಾಡೆಲ್ ಹೌ ಎವರ್ ದೇ ವಾಂಟ್ ಟು. ಇದನ್ನೇ ನಾವು ಡಯಾಗ್ರಾಮ್ಸ್ ಅಂತ ಹೇಳ್ತೀವಿ. ಇದು ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಫೀಚರ್ ಇನ್ ಎನಿ ಡೇಟಾ ಮಾಡೆಲಿಂಗ್ ಟೂಲ್, ಪ್ಲಸ್ ಎ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಫಾರ್ ಎನಿ ಡೇಟಾ ಮಾಡೆಲರ್. ನಾವು ಇವಾಗ ನೋಡೋ ಫೀಚರ್ ಹೆಸರು ಡಯಾಗ್ರಾಮ್ ಎಕ್ಸ್ಪ್ಲೋರರ್. ನಾವು ಇದುವರೆಗೂ ನೋಡಿರೋದು ಡಯಾಗ್ರಾಮ್ಸ್ ಅಂತ ಹೇಳಿ. ಡಯಾಗ್ರಾಮ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಆಫ್ ಯೋರ್ ಟೇಬಲ್ಸ್. ಅಂದ್ರೆ ನಿಮ್ ಡೇಟಾ ಮಾಡೆಲ್ ಅಲ್ಲಿ ಏನೇನ್ ಟೇಬಲ್ಸ್ ಇದೆಯೋ ಆ ಟೇಬಲ್ಸ್ ನೆಲ್ಲ ಒಂದು ಪಿಕ್ಚರ್ ಅಲ್ಲಿ ಹಾಕಿ ಅದರ ರಿಲೇಶನ್ಶಿಪ್ ಎಲ್ಲ ತೋರಿಸೋದು, ಇದಕ್ಕೆ ನಾವು ಡಯಾಗ್ರಾಮ್ ಅಂತ ಹೇಳ್ತೀವಿ. ಕೆಲವು ಸಲ ಏನಾಗುತ್ತೆ, ಯಾವುದೋ ಒಂದು ಟೇಬಲ್ ಹುಡುಕ್ಬೇಕಾಗಿರುತ್ತೆ, ಆದ್ರೆ ಈ ಡಯಾಗ್ರಾಮ್ ನ ಬಂದು ನೋಡಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಈ ಡಯಾಗ್ರಾಮ್ ಅಲ್ಲಿ ಬಂದು ಹುಡ್ಕೋದು, ಆ ಟೇಬಲ್ ನ ಹುಡ್ಕೋದು ಕಷ್ಟ ಆಗುತ್ತೆ. ಏನಕ್ಕೆ ಅಂದ್ರೆ ಒಂದು ಟಿಪಿಕಲ್ ಡೇಟಾಬೇಸ್ ಅಂದ್ರೆ ಬರೀ 10 ಟೇಬಲ್ 20 ಟೇಬಲ್ ಇರಲ್ಲ, 100 ಟೇಬಲ್ 1000 ಟೇಬಲ್ ಇರುತ್ತೆ. ಸೊ ಅದರಲ್ಲಿ ನಿಮಗ್ ಬೇಕಾಗಿರೋದು ಟೇಬಲ್ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಸೊ ಇಂಥ ಸಿನಾರಿಯೋಲಿ ಈ ಡಯಾಗ್ರಾಮ್ ಬದಲು ನಿಮ್ಗೊಂದು ಲಿಸ್ಟ್ ಇದ್ರೆ, ಅಂದ್ರೆ ಒಂದು ನಾರ್ಮಲ್ ಲಿಸ್ಟ್ ಆಫ್ ಟೇಬಲ್ಸ್ ಇದ್ರೆ ನಿಮಗೆ ಅನುಕೂಲ ಆಗುತ್ತೆ ಅದು ಹುಡ್ಕೋದಕ್ಕೆ ಆ ಟೇಬಲ್. ಇಲ್ಲೇ ನೋಡಿ ಡಯಾಗ್ರಾಮ್ ಎಕ್ಸ್ಪ್ಲೋರರ್ ಅಂತ ಬರೋದು. ಸೊ ಇಲ್ಲಿ ಲೆಫ್ಟ್ ಎಕ್ಸ್ಪ್ಲೋರರ್ ಪ್ಯಾನಲ್ ಅಲ್ಲಿ ಈ ಸೆಕೆಂಡ್ ಐಕನ್ ಇದೆ ಫ್ರಮ್ ದ ಟಾಪ್. ನೀವು ಹವರ್ ಮಾಡಿದ್ರೆ ನೋಡಬಹುದು ಡಯಾಗ್ರಾಮ್ ಎಕ್ಸ್ಪ್ಲೋರ್ ಅಂತ ತೋರಿಸುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಪ್ಯಾನಲ್ ಓಪನ್ ಆಗುತ್ತೆ, ಮಿನಿ ಪ್ಯಾನಲ್. ಇಲ್ಲಿ ನೋಡಿ ಟೇಬಲ್ಸ್ ಅಂತ ಬಂದಿದೆ. ಈ ಟೇಬಲ್ಸ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ಎಲ್ಲಾ ನಿಮ್ ಡೇಟಾ ಮಾಡೆಲ್ ಇರೋ ಎಲ್ಲಾ ಟೇಬಲ್ಸ್ ಲಿಸ್ಟ್ ಆಗ್ತಾ ಇದೆ ಆಲ್ರೆಡಿ. ಆದ್ರೆ ಇದ್ರ ನಿಜವಾದ ಬೆನಿಫಿಟ್ ನಾವು ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಡಯಾಗ್ರಾಮ್ಸ್ ಹೋಗಿ ಇದ್ರ ಮುಂಚೆ ನಾನು ಒಂದು ಸಬ್ಜೆಕ್ಟ್ ಏರಿಯಾ ಕ್ರಿಯೇಟ್ ಮಾಡಿದ್ದೇನು ಫಿಲ್ಮ್ಸ್ ಅಂತ ಹೇಳಿ. ಫಿಲ್ಮ್ಸ್ ಅಲ್ಲಿ ಫಿಲ್ಮ್ ಡಯಾಗ್ರಾಮ್ ಅಂತ ಒಂದು ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ನೋಡಿ 5 ಟೇಬಲ್ ಆಡ್ ಮಾಡಿದ್ವಿ. ಇದ್ರ ಜೊತೆ ನೀವು ನೋಡಬಹುದು ಇನ್ನೊಂದು ಡಯಾಗ್ರಾಮ್ ಆಡ್ ಮಾಡಿದ್ದೀನಿ, ಡಯಾಗ್ರಾಮ್ _1 ಅಂತ ಹೇಳಿ. ಅದು ಸೇಮ್ ಸಬ್ಜೆಕ್ಟ್ ಏರಿಯಾ ಅಂದ್ರೆ ಫಿಲ್ಮ್ ಸಬ್ಜೆಕ್ಟ್ ಏರಿಯಾಲೇ ಇದೆ. ಆದ್ರೆ ಈ ಡಯಾಗ್ರಾಮ್ ಅಲ್ಲಿ ನಾನು ಬೇಕು ಅಂತಾನೆ ಯಾವ್ದು ಟೇಬಲ್ಸ್ ಆಡ್ ಮಾಡಿಲ್ಲ. ಓಕೆ, ಜಸ್ಟ್ ಒಂದು ಬ್ಲಾಂಕ್ ಡಯಾಗ್ರಾಮ್ ಆಗಿ ಇಟ್ಟಿದ್ದೀನಿ. ಈಗ ನೀವು ಇಲ್ಲಿ ನೋಡಿದ್ರೆ ಈ ಲೇಔಟ್ ಅಲ್ಲಿ ಯು ಕ್ಯಾನ್ ಸಿ 2 ಡಯಾಗ್ರಾಮ್ ಓಪನ್ ಇದೆ. ಜಸ್ಟ್ ಲೈಕ್ ನಾವು ಕ್ರೋಮ್ ಅಲ್ಲಿ ಅಥವಾ ಬ್ರೌಸರ್ ಅಲ್ಲಿ ಟ್ಯಾಬ್ ಸ್ವಿಚ್ ಮಾಡೋ ತರ ಇಲ್ಲೂ ನಾವು ಡಯಾಗ್ರಾಮ್ ಸ್ವಿಚ್ ಮಾಡಬಹುದು. ಇದು ಇವಾಗ ಫಿಲ್ಮ್ ಡಯಾಗ್ರಾಮ್ ಅಲ್ಲಿ ಈ ಫಿಲ್ಮ್ ಡಯಾಗ್ರಾಮ್ ಸೆಲೆಕ್ಟ್ ಮಾಡಿ ನಾನು ಈ ಡಯಾಗ್ರಾಮ್ ಎಕ್ಸ್ಪ್ಲೋರರ್ ನ ಕ್ಲಿಕ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಟೇಬಲ್ಸ್ ನೋಡಿ, ಇಲ್ಲಿ ಲಿಸ್ಟ್ ಆಫ್ ಟೇಬಲ್ಸ್ ಬಂದು ಆಟೋಮೆಟಿಕ್ ಆಗಿ ಫಿಲ್ಟರ್ ಆಗಿದೆ. ಹೇಗಾಗಿದೆ ಅಂತ ಹೇಳಿದ್ರೆ, ಈ ಬಾಟಮ್ ಲೆಫ್ಟ್ ಅಲ್ಲಿ ನೀವು ನೋಡಬಹುದು ಫಿಲ್ಟರ್ ಬೈ ಡಯಾಗ್ರಾಮ್ ಅಂತ ಒಂದು ಆಪ್ಷನ್ ಇದೆ. ಅದನ್ನ ಅನ್ಚೆಕ್ ಮಾಡಿದ್ರೆ ಎಲ್ಲಾ ಟೇಬಲ್ಸ್ ಬರುತ್ತೆ. ಬಟ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅಥವಾ ಎನೇಬಲ್ ಮಾಡಿದ್ರೆ ಏನಾಗುತ್ತೆ, ಆ ಡಯಾಗ್ರಾಮ್ ಅಲ್ಲಿ ಯಾವ ಟೇಬಲ್ಸ್ ಯೂಸ್ ಆಗಿದೆಯೋ ಅದು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈಗ ನಾನು ಈ ಡಯಾಗ್ರಾಮ್ _1 ಈ ಬ್ಲಾಂಕ್ ಡಯಾಗ್ರಾಮ್ ನ ಸೆಲೆಕ್ಟ್ ಮಾಡಿದ್ರೆ ನೋಡಬಹುದು ಎಲ್ಲ ಟೇಬಲ್ಸ್ ಇಲ್ಲಿ ಕ್ಲಿಯರ್ ಆಗೋಗುತ್ತೆ. ಏನಕ್ಕೆ ಅಂದ್ರೆ ಈ ಡಯಾಗ್ರಾಮ್ ಅಲ್ಲಿ ಯಾವ್ದು ಟೇಬಲ್ಸ್ ಇಲ್ಲ. ಸೊ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ, ನಿಮ್ ಡೇಟಾ ಮಾಡೆಲ್ ಅಲ್ಲಿ ತುಂಬಾ ಡಯಾಗ್ರಾಮ್ಸ್ ಇದ್ದು ಹಾಗೂ ತುಂಬಾ ಟೇಬಲ್ಸ್ ಇದ್ದು ನೀವು ಯಾವ್ದೋ ಕೆಲವು ಟೇಬಲ್ಸ್ ನ ಪರ್ಟಿಕ್ಯುಲರ್ ಆಗಿ ಹುಡುಕ್ತಾ ಇದ್ದೀರಾ ಅಂತ ಟೈಮ್ ಅಲ್ಲಿ ಈ ಡಯಾಗ್ರಾಮ್ ಎಕ್ಸ್ಪ್ಲೋರರ್ ಖಂಡಿತ ಹೆಲ್ಪ್ ಆಗುತ್ತೆ. ಏನಕ್ಕೆ ಅಂದ್ರೆ ನೀವು ಬಂದು ಈ ಡಯಾಗ್ರಾಮ್, ಈಗ ಫಾರ್ ಎಕ್ಸಾಂಪಲ್ ಮೇನ್ ಡಯಾಗ್ರಾಮ್ ಹೋಗ್ತೀನಿ, ಈ ಮೇನ್ ಡಯಾಗ್ರಾಮ್ ಅಲ್ಲಿ ಇಷ್ಟೊಂದು ಟೇಬಲ್ಸ್ ಇದೆ, ಈ ಹುಡ್ಕೋ ಬದಲು
ನೀವು ಇಲ್ಲಿ ಬಂದ್ಬಿಟ್ಟು ಡಯಾಗ್ರಾಮ್ ಎಕ್ಸ್ಪ್ಲೋರರ್ ಎಕ್ಸ್ಪ್ಯಾಂಡ್ ಮಾಡಿ ನೋಡಿ, ಇಲ್ಲಿ ಸುಮ್ಮನೆ ಹಿಂಗೆ ಡೈರೆಕ್ಟ್ ಆಗಿ ಹಿಂಗೆ ಸರ್ಚ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಬಂದ್ಬಿಡುತ್ತೆ. ಅದಲ್ದಿರ ಯಾವ್ದಾದ್ರು ಈ ಒಂದು ಟೇಬಲ್ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಲೊಕೇಟ್ ಆನ್ ಡಯಾಗ್ರಾಮ್, ಮೇನ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಅದು ಹೈಲೈಟ್ ಕೂಡ ಮಾಡುತ್ತೆ, ಅದು ಎಲ್ಲಿದೆ ಡೇಟಾ ಮಾಡೆಲ್ ಅಲ್ಲಿ ಅಥವಾ ಡಯಾಗ್ರಾಮ್ ಅಲ್ಲಿ ಈ ಟೇಬಲ್ ಪರ್ಟಿಕ್ಯುಲರ್ ಆಗಿ ಎಲ್ಲಿದೆ ಅಂತೇಳಿ ಹೈಲೈಟ್ ಮಾಡುತ್ತೆ. ಸೊ ಇದೇ ಬಂದು ಫೀಚರ್ ಆಫ್ ಡಯಾಗ್ರಾಮ್ ಎಕ್ಸ್ಪ್ಲೋರರ್ ಇನ್ SQL DBM. ನಾವು ಇವಾಗ ನೋಡೋ ಫೀಚರ್ ಅಂದ್ರೆ ಡೇಟಾಬೇಸ್ ಎಕ್ಸ್ಪ್ಲೋರರ್ ಅಂತ ಹೇಳಿ. ನೀವು ಡೇಟಾ ಮಾಡಲರ್ ಆಗಿದ್ದು ಡೇಟಾ ಮಾಡಲಿಂಗ್ ಟೂಲ್ ಯೂಸ್ ಮಾಡಿದ್ರೆ ಖಂಡಿತ ಈ ಫೀಚರ್ ತುಂಬಾ ಹೆಚ್ಚಾಗಿ ಯೂಸ್ ಮಾಡ್ತೀರಾ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಡೇಟಾ ಮಾಡೆಲ್ ಅಂತ ಹೇಳಿದ್ರೆ ಬರೀ ಟೇಬಲ್ಸ್ ಹಾಗೂ ರಿಲೇಶನ್ಶಿಪ್ ಒಂದೇ ಅಲ್ಲ. ನೋಡಿ, ಡೇಟಾಬೇಸ್ ಅಲ್ಲಿ ಹಲವಾರು ರೀತಿಯ ಆಬ್ಜೆಕ್ಟ್ಸ್ ಇರುತ್ತೆ. ಟೇಬಲ್ಸ್ ಇದೆ, ವ್ಯೂಸ್ ಇದೆ, ಮೆಟೀರಿಯಲೈಸ್ಡ್ ವ್ಯೂಸ್, ಪ್ರೊಸೀಜರ್ಸ್, ಫಂಕ್ಷನ್ಸ್, ಇಂಡೆಕ್ಸಸ್, ಟ್ರಿಗರ್ಸ್, ಈ ರೀತಿ ಹಲವಾರು ಡೇಟಾಬೇಸ್ ಆಬ್ಜೆಕ್ಟ್ಸ್ ಇದೆ. ಈ ಎಲ್ಲ ಆಬ್ಜೆಕ್ಟ್ಸ್ ಡೇಟಾ ಮಾಡೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ ಆಗಲ್ಲ. ಅದನ್ನ ನೀವು ಡೇಟಾಬೇಸ್ ಎಕ್ಸ್ಪ್ಲೋರರ್ ಅಲ್ಲೇ ನೋಡಬೇಕು. ಡೇಟಾಬೇಸ್ ಎಕ್ಸ್ಪ್ಲೋರರ್ ಏನು ಅಂದ್ರೆ, ನಾವು ಜಸ್ಟ್ ಇವಾಗ ಒಂದು ಡಯಾಗ್ರಾಮ್ ಎಕ್ಸ್ಪ್ಲೋರರ್ ನೋಡಿದ್ವಿ, ವೇರ್ ದೇರ್ ವಾಸ್ ಅ ಲಿಸ್ಟ್ ಆಫ್ ಡಯಾಗ್ರಾಮ್ಸ್. ಇದೇ ರೀತಿ ಡೇಟಾಬೇಸ್ ಎಕ್ಸ್ಪ್ಲೋರರ್ ಹೋದ್ರೆ ನಿಮ್ಗೆ ಎಲ್ಲಾ ರೀತಿ ಡೇಟಾಬೇಸ್ ಆಬ್ಜೆಕ್ಟ್ಸ್ ನ ನ್ಯಾವಿಗೇಟ್ ಮಾಡಬಹುದು. ಅದಲ್ದಿರ ಅದನ್ನ ಕ್ರಿಯೇಟ್ ಮಾಡಿ ಮಾಡಿಫೈ ಕೂಡ ಮಾಡಬಹುದು. ನೀವಿಲ್ಲಿ ನೋಡಬಹುದು, ಈ ಡೇಟಾ ಮಾಡೆಲ್ ಅಲ್ಲಿ ಆಲ್ರೆಡಿ ಸ್ಕೀಮಾ ಇದೆ, ಅದು ಪಬ್ಲಿಕ್ ಸ್ಕೀಮಾ. ಟೇಬಲ್ಸ್ ಇದೆ, ಹಲವಾರು ಟೇಬಲ್ಸ್ ಇದೆ. ನಾವು ಯಾವ್ದು ರಿವರ್ಸ್ ಇಂಜಿನಿಯರ್ ಮಾಡೋದು ಆ ಟೇಬಲ್ಸ್ ಎಲ್ಲ ಇದೆ. ಹಾಗೂ ರೆಫರೆನ್ಸ್ ಕೂಡ ಇದೆ. ರೆಫರೆನ್ಸ್ ಅಂದ್ರೆ ಇದನ್ನ ಇದು ಮುಂಚೆ ಈ ಟರ್ಮ್ ನೀವು ಕೇಳಿಲ್ಲ ಅಂದ್ರೆ, ರೆಫರೆನ್ಸ್ ಇಸ್ ನಥಿಂಗ್ ಬಟ್ ಯುವರ್ ಪ್ರೈಮರಿ ಕೀ ಅಂಡ್ ಫಾರಿನ್ ಕೀ ರಿಲೇಶನ್ಶಿಪ್. ಬನ್ನಿ ಈ ಪಬ್ಲಿಕ್ ಸ್ಕೀಮಾ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೀವು ರೈಟ್ ಸೈಡ್ ಅಲ್ಲಿ ನೋಡಬಹುದು ಪ್ರಾಪರ್ಟೀಸ್ ಪ್ಯಾನಲ್ ಇದೆ. ಬೈ ಚಾನ್ಸ್ ನಿಮ್ಗೆ ಈ ಪ್ರಾಪರ್ಟೀಸ್ ಪ್ಯಾನಲ್ ಕಾಣಿಸ್ಲಿಲ್ಲ ಅಂದ್ರೆ ಈ ಟಾಪ್ ರೈಟ್ ಅಲ್ಲಿ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ಹೈಡ್ ಅಥವಾ ಡಿಸ್ಪ್ಲೇ ಮಾಡಬಹುದು. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇಲ್ಲಿ ಲಾಜಿಕಲ್ ನೇಮ್ ಇದೆ, ಫಿಸಿಕಲ್ ನೇಮ್ ಇದೆ, ಡಿಸ್ಕ್ರಿಪ್ಷನ್ ಇದೆ ಆಫ್ ದಟ್ ಸ್ಕೀಮಾ. ಇದೇ ರೀತಿ ಯಾವ್ದಾದ್ರು ಟೇಬಲ್ ನ ಸೆಲೆಕ್ಟ್ ಮಾಡ್ತೀನಿ. ಟೇಬಲ್ ನ ಸೆಲೆಕ್ಟ್ ಮಾಡಿದ್ರೆ ಪೋಸ್ಟ್ಗ್ರೆಸ್ ಟೇಬಲ್ ತಕ್ಕನಾಗಿ ಪ್ರಾಪರ್ಟೀಸ್ ಬಂದು ಇಲ್ಲಿ ಲೋಡ್ ಆಗುತ್ತೆ. ನೋಡಿ, ಇಲ್ಲಿ ಕಾಲಮ್ಸ್ ಡಿಸ್ಪ್ಲೇ ಆಗ್ತದೆ, ಇಂಡೆಕ್ಸಸ್ ಅಂಡ್ ಕನ್ಸ್ಟ್ರೈನ್ಸ್ ಹಾಗೂ ಟೇಬಲ್ ಆಪ್ಷನ್ಸ್ ಕೆಲವು. ಸೊ ಅಡ್ವಾನ್ಸ್ಡ್ ಫೀಚರ್ಸ್ ಆಫ್ ದ ಟೇಬಲ್ ಸ್ಪೆಸಿಫಿಕ್ ಟು ಪೋಸ್ಟ್ಗ್ರೆಸ್ ಅದು ಬಂದು ಇಲ್ಲಿ ನಿಮಗೆ ಸಿಗುತ್ತೆ. ಯು ಕ್ಯಾನ್ ಯೂಸ್ ದಿಸ್ ಟು, ಯು ಕ್ಯಾನ್ ಮಾಡಿಫೈ ದಿಸ್ ಇಫ್ ಯು ವಾಂಟ್ ಟು. ಇದೇ ರೀತಿ ಕಾಲಮ್ಸ್ ನ ಕ್ಲಿಕ್ ಮಾಡ್ತೀನಿ. ಕಾಲಮ್ಸ್ ಕ್ಲಿಕ್ ಮಾಡೋದು ಅದೇ ರೀತಿ ಕಾಲಮ್ಸ್ ಇಲ್ಲಿ ಪ್ರಾಪರ್ಟೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಡು ಯು ವಾಂಟ್ ಟು specify a constraint, do you want to change the data type, ಇಲ್ಲಿ ನಲ್ಸ್ ಅಲೋ ಮಾಡಬೇಕಾ, ಈ ರೀತಿ ಕಾಲಮ್ ಬೇಕಾಗಿರೋ ಪ್ರಾಪರ್ಟೀಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದೇ ರೀತಿ ರೆಫರೆನ್ಸಸ್ ಅಲ್ಲಿ ಪ್ರೈಮರಿ ಕೀ, ಫಾರಿನ್ ಕೀ ಒಂದು ಸೆಲೆಕ್ಟ್ ಮಾಡ್ತಾ ಇದೀನಿ ಅಥವಾ ಒಂದು ರಿಲೇಶನ್ಶಿಪ್, ಅದನ್ನ ಸೆಲೆಕ್ಟ್ ಮಾಡಿದಾಗ ವಾಟ್ ಇಸ್ ದ ನೇಮ್ ಆಫ್ ದಿಸ್ ರೋಲ್, ವಾಟ್ ಇಸ್ ದಿಸ್ ಟೈಪ್ ಆಫ್ reference, is it as a constraint, is it an identifying constraint, how should you handle on delete and on update. So ಈ ರೀತಿ ಡೀಟೇಲ್ಡ್ ಪ್ರಾಪರ್ಟೀಸ್ ಆಫ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಬಂದು ನಿಮ್ಗೆ ಸಿಗುತ್ತೆ. ಇನ್ನೊಂದು ಬಂದು ವರ್ಚುವಲ್ ರೆಫರೆನ್ಸ್ ಅಂತ ಹೇಳಿ. ಈ ವರ್ಚುವಲ್ ರೆಫರೆನ್ಸ್ ಇದಕ್ಕೆ ನಾನು ಇನ್ನೊಂದು ವಿಡಿಯೋನೇ ಮಾಡಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್ಪೆಷಲಿ ನೀವು ಡೇಟಾ ವೇರ್ ಹೌಸ್ ಮೇಲೆ ಕೆಲಸ ಮಾಡ್ತಾ ಇದ್ರೆ ಈ ವರ್ಚುವಲ್ ರೆಫರೆನ್ಸ್ ಅಂದ್ರೆ ಏನು ಅಂತ ನಿಮ್ಗೆ ತಿಳಿದಿರಬೇಕು. ಇದ್ರ ಮುಂಚೆ ನಾನು ಬೇರೆ ಡೇಟಾ ಮಾಡೆಲಿಂಗ್ ಟೂಲ್ ಅಲ್ಲಿ ನೋಡಿಲ್ಲ, ಬಟ್ ಈ SQL DBM ಟೂಲ್ ಅಲ್ಲಿ ಇದೆ. ಅದಕ್ಕಾಗಿನೇ ನಾನು ಸಪರೇಟ್ ವಿಡಿಯೋ ಫ್ಯೂಚರ್ ಅಲ್ಲಿ ಮಾಡ್ತೀನಿ. ಇನ್ನೊಂದು ಇಲ್ಲಿ ನೋಡ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ SQL DBM ಅಲ್ಲಿ ಎಲ್ಲಾ ಎಕ್ಸ್ಪ್ಲೋರರ್ ಅಂದ್ರೆ ಡೇಟಾಬೇಸ್ ಎಕ್ಸ್ಪ್ಲೋರರ್ ಆಗಲಿ, ಡಯಾಗ್ರಾಮ್ ಎಕ್ಸ್ಪ್ಲೋರರ್ ಆಗಲಿ, ಈ ಸರ್ಚ್ ಅನ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಇದು ಒಂದು ತುಂಬಾ ಬೆನಿಫಿಷಿಯಲ್ ಫೀಚರ್. ಏನಕ್ಕೆ ಅಂದ್ರೆ, ನೀವು ಯಾವ್ದೋ ಒಂದು ಟೇಬಲ್ ಅಥವಾ ಕಾಲಮ್ ಹುಡುಕ್ತಾ ಇದೀರಾ ಅಂದ್ರೆ ಈ ಸರ್ಚ್ ಬಂದು ನೀವು ಸುಮ್ಮನೆ ಡೈರೆಕ್ಟ್ ಆಗಿ ಟೈಪ್ ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಫಿಲ್ಟರ್ ಆಗಿ ನಿಮ್ಗೆ ಆ ಟೇಬಲ್ ಅಥವಾ ಕಾಲಮ್ ನಿಮ್ಗೆ ಸಿಕ್ಬಿಡುತ್ತೆ ಅಂಡ್ ಯು ಕ್ಯಾನ್ ಕ್ವಿಕ್ಲಿ ಎಕ್ಸ್ಪ್ಲೋರ್ ದಟ್. ಸೊ ನನ್ನ ಪ್ರಕಾರ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಯೂಸ್ಫುಲ್ ಫೀಚರ್ ದಟ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಬೈ SQL DBM. ನೀವು ಪ್ರೋಗ್ರಾಮರ್ ಆದ್ಮೇಲೆ ಕೋಡ್ ಕಮೆಂಟ್ಸ್ ಅಂತ ಖಂಡಿತ ಕೇಳಿರ್ತೀರಾ. ಏನಿದು ಕೋಡ್ ಕಮೆಂಟ್ಸ್ ಅಂದ್ರೆ, ನೀವೊಂದು ಪೀಸ್ ಆಫ್ ಕೋಡ್ ಬರೆದ್ರೆ ಆ ಕೋಡ್ ಏನ್ ಮಾಡುತ್ತೆ, ಏನಕ್ಕಾಗ ಬರ್ದಿದ್ದೀರಾ ಕೋಡ್ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಬರೀತೀರಾ ಇನ್ ಪ್ಲೇನ್ ಇಂಗ್ಲಿಷ್. ಓಕೆ, ಸೊ ನೀವಾದ್ಮೇಲೆ ಬೇರೆ ಯಾರೋ ಡೆವಲಪರ್ ಬಂದು ಆ ಪೀಸ್ ಆಫ್ ಕೋಡ್ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ವಾಟ್ ಇಸ್ ದಿಸ್ ಕೋಡ್, ವಾಟ್ ಡಸ್ ಇಟ್ ಡೂ, ಹೂ ರೋಟ್ ಇಟ್, ವೈ ಇಟ್ ವಾಸ್ ರಿಟರ್ನ್ ಅಂತ ಹೇಳಿ ಕೆಲವು ಡಿಸ್ಕ್ರಿಪ್ಷನ್ ಗೊತ್ತಾಗುತ್ತೆ. ಇದೇ ರೀತಿ ನಿಮ್ ಡೇಟಾ ಮಾಡೆಲ್ಗೂ ಕೂಡ ನೀವು ಕೋಡ್ ಕಮೆಂಟ್ಸ್ ಬರೀಬಹುದು. ಇದು ಎಲ್ಲಾ ಡೇಟಾ ಮಾಡೆಲಿಂಗ್ ಟೂಲ್ ಅಲ್ಲೂ ಇದೆ, ಈವನ್ SQL DBM ಅಲ್ಲೂ ಇದೆ. ಬನ್ನಿ ನೋಡೋಣ SQL DBM ಅಲ್ಲಿ ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. SQL DBM ಅಲ್ಲಿ ಈ ಫೀಚರ್ ಹೆಸರು ಟೀಮ್ ಕಮೆಂಟ್ಸ್ ಅಂತ ಹೇಳ್ಬಿಟ್ಟು. ಇದು ನೋಡಿ, ಇದು ದಿಸ್ ಇಸ್ ದ 4th ಆಪ್ಷನ್ ಫ್ರಮ್ ದ ಟಾಪ್ ಇನ್ ದ ಎಕ್ಸ್ಪ್ಲೋರರ್ ಪ್ಯಾನಲ್. ಇಲ್ಲಿ ಬಂದಾಗ ಇಲ್ಲಿ ಸದ್ಯಕ್ಕೆ ಯಾವ್ದು ಕಮೆಂಟ್ ಇಲ್ಲ, ಹಾಗಾಗಿ ಅದು ಆಡ್ ಕಮೆಂಟ್ ಅಂತ ಹೇಳ್ತಾ ಇದೆ. ನಾನು ಆಡ್ ಕಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನ್ ಮಾಡುತ್ತೆ, ಒಂದು ಟೂಲ್ ಟಿಪ್ ಬರುತ್ತೆ ಅಂಡ್ ಇಟ್ ವಿಲ್ ವೇಟ್ ಅಂಟಿಲ್ ಐ ಪಿಕ್ ಅ ಟೇಬಲ್.
ಓಕೆ, ಯಾವ್ದಾದ್ರು ಒಂದು ಟೇಬಲ್ ನ ಚೂಸ್ ಮಾಡಬೇಕು. ಅಲ್ಲಿ ತನಕ ಇದು ಈ ತರ ನೋ ಎಂಟ್ರಿ ಸೈನ್ ತರ ತೋರಿಸ್ತಾ ಇರುತ್ತೆ. ಇಲ್ಲೇನ್ ಮಾಡೋಣ, ಈ ಅಡ್ರೆಸ್ ಟೇಬಲ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಸ್ಮಾಲ್ ಟೆಕ್ಸ್ಟ್ ಬಾಕ್ಸ್ ಬರುತ್ತೆ. ಇಲ್ಲಿ ನಾನು ಟೈಪ್ ಮಾಡ್ತೀನಿ, ಡಸ್ ದಿಸ್ ಟೇಬಲ್ ಇನ್ಕ್ಲೂಡ್ ದಿ ಕಂಟ್ರಿ ಅಟ್ರಿಬ್ಯೂಟ್ ಅಂತ ಹೇಳಿ ಟೈಪ್ ಮಾಡಿದೀನಿ. ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಮಾಡಿದ ತಕ್ಷಣ ನೋಡಿ, ಈ ಕಮೆಂಟ್ ಇಲ್ಲಿ ಅಪಿಯರ್ ಆಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ. ಈಗ ಬೇರೆ ಯಾರೋ ಒಬ್ರು ಡೆವಲಪರ್ ಬರ್ತಾರೆ ಅನ್ಕೊಳ್ಳಿ, ಅಂದ್ರೆ ವಿತ್ ಇನ್ ಮೈ ಟೀಮ್ ಅವ್ರು ಬರ್ತಾರೆ, ಅವರು ಈ ಕಮೆಂಟ್ ನ ನೋಡ್ತಾರೆ. ನೋಡ್ಬಿಟ್ಟು ದೇ ಕ್ಯಾನ್ ರಿಪ್ಲೈ ಟು ದಿಸ್ ಕಮೆಂಟ್. ಓಕೆ, ಇಲ್ಲಿ ರಿಪ್ಲೈ ಮಾಡ್ತಾರೆ, ಉಪ್ಸ್ ಮಿಸ್ಡ್ ಇಟ್, ವಿಲ್ ಆಡ್ ಇಟ್ ಅಂತ ಹೇಳ್ಬಿಟ್ಟು ಎಂಟರ್ ಮಾಡ್ತಾರೆ ಕಮೆಂಟ್ ನ. ಓಕೆ, ಸೊ ಮಾಡಿದ ತಕ್ಷಣ ನೋಡಿ ಆ ಫುಲ್ ಹಿಸ್ಟ್ರಿ ಇಲ್ಲಿ ಬಂದ್ಬಿಡುತ್ತೆ. ಈಗ ಎನಿವನ್ ಯಾರಾದ್ರೂ ಈ ಡೇಟಾ ಮಾಡೆಲ್ ಆಕ್ಸೆಸ್ ಮಾಡ್ತಾರಲ್ಲ, ಅವರು ಡೈರೆಕ್ಟ್ ಆಗಿ ಕಮೆಂಟ್ ಬಂದು ಇಲ್ಲಿ ಫಿಲ್ಟರ್ ಮಾಡಬಹುದು. ಈಗ ನೋಡಿ, ಸಿಟಿ ಅಂತ ಟೈಪ್ ಮಾಡಿದ್ರೆ ಯಾವುದೇ ಕಮೆಂಟ್ ಇಲ್ಲ. ಅದೇ ಕಂಟ್ರಿ ಅಂತ ಟೈಪ್ ಮಾಡಿದ ತಕ್ಷಣ ಈ ಕಮೆಂಟ್ ಫಿಲ್ಟರ್ ಆಗುತ್ತೆ. ಸೊ ಈ ಡೇಟಾ ಮಾಡೆಲಿಂಗ್ ಟೂಲ್ಸ್ ಅಲ್ಲಿ ಕಮೆಂಟ್ ಅನ್ನೋದು ಹೊಸ ಫೀಚರ್ ಏನಲ್ಲ. ನಾನು ಎರ್ವಿನ್, SAP ಪವರ್ ಡಿಸೈನರ್ ಈ ತರ ಹಲವಾರು ಡೇಟಾ ಮಾಡೆಲಿಂಗ್ ಟೂಲ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಆದ್ರೆ SQL DBM ಅಲ್ಲಿ ಏನ್ ಮಾಡಿದ್ದಾರೆ, ಈ ಕಮೆಂಟ್ಸ್ ನ ತುಂಬಾ ಒಂದು ಇಂಪಾರ್ಟೆಂಟ್ ಫೀಚರ್ ಆಗಿ ಟ್ರೀಟ್ ಮಾಡಿದ್ದಾರೆ. ಅದು ನನಗೆ ಬಹಳ ಇಷ್ಟ ಆಯ್ತು. ಏನಕ್ಕೆ ಅಂದ್ರೆ, ಈಗಿನ ಕಾಲದಲ್ಲಿ ನಾವು ತುಂಬಾ ಜನ ರಿಮೋಟ್ ಆಗಿ ಕೆಲಸ ಮಾಡ್ತಾ ಇದೀವಿ. ಇಡೀ ಟೀಮ್ ರಿಮೋಟ್ ಆಗಿ ಇರೋದ್ರಿಂದ ಕೊಲಾಬ್ರೇಷನ್ ತುಂಬಾ ಇಂಪಾರ್ಟೆಂಟ್. ಪ್ರತಿ ಸಲ ಕೊಲಾಬ್ರೇಷನ್ ಇಮೇಲ್ ಅಥವಾ ಫೋನ್ ಅಲ್ಲೇ ಆಗಲ್ಲ. ಕೆಲವು ಸಲ ಈ ರೀತಿ ಕೋಡ್ ಕಮೆಂಟ್ಸ್ ಮುಖಾಂತರ ಕೊಲಾಬ್ರೇಷನ್ ಆಗ್ಬಹುದು. ಸೊ ಹಾಗಾಗಿ ಈ ಕಮೆಂಟ್ಸ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ನೀವೊಂದು ದೊಡ್ಡ ಟೀಮ್ ಇದ್ದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ದೊಡ್ಡ ಡೇಟಾಬೇಸ್ ಬಿಲ್ಡ್ ಮಾಡುವಾಗ ಹಲವಾರು ಆಬ್ಜೆಕ್ಟ್ಸ್ ಇರುತ್ತೆ. ಅಂತ ಟೈಮಲ್ಲಿ ಕಮೆಂಟ್ಸ್ ಇದ್ರೆ ಎಲ್ಲರಿಗೂ ಒಂದು ಕಾಂಟೆಕ್ಸ್ಟ್ ಇರೋದು. ಅಂದ್ರೆ ಯಾರು ಈ ಟೇಬಲ್ ನ ಆಡ್ ಮಾಡಿರೋದು, ಏನಕ್ಕೆ ಆಡ್ ಮಾಡಿದ್ದಾರೆ, ಈ ಆಟ್ರಿಬ್ಯೂಟ್ ದ ಡೆಫಿನಿಷನ್ ಏನು ಅಂತ ಹೇಳ್ಬಿಟ್ಟು ನಾಟ್ ಓನ್ಲಿ ಕಮೆಂಟ್ಸ್ ಬಟ್ ಆಸ್ಕಿಂಗ್ ಕ್ವೆಶನ್ಸ್ ಆಲ್ಸೋ. ಸೊ ಇದು ನೋಡಕ್ ಹೋದ್ರೆ ಒಂದು ವಿಕಿಪೀಡಿಯಾ ಸ್ಟೈಲ್ ಅಲ್ಲಿ ಕೊಲಾಬ್ರೇಷನ್ ತರ ಟೂಲ್ ಆಗುತ್ತೆ. ಅಂದ್ರೆ ನೀವು ಏನ್ ಕಾನ್ಫ್ಲುಯೆನ್ಸ್ ಜೀರಾ ಮಾಡ್ತಾ ಇದ್ರೋ ಅದನ್ನ ನೀವು ಡೈರೆಕ್ಟ್ ಆಗಿ ಡೇಟಾ ಮಾಡೆಲಿಂಗ್ ಟೂಲ್ ಅಲ್ಲೇ ಮಾಡಬಹುದು. ಸೊ ಇದರಿಂದ ನಿಮ್ದು ಎಷ್ಟೋ ಎಫರ್ಟ್ ಸೇವ್ ಆಗುತ್ತೆ ಹಾಗೂ ನಿಮ್ ಡೆವಲಪ್ಮೆಂಟ್ ಸಿಂಪಲ್ ಆಗುತ್ತೆ. ಇವಾಗ ನಾವು ನೋಡೋ ಫೀಚರ್ ಏನು ಅಂದ್ರೆ ಡೇಟಾಬೇಸ್ ಡಾಕ್ಯುಮೆಂಟೇಶನ್. ಇದೇನಿದೆ ಡೇಟಾಬೇಸ್ ಡಾಕ್ಯುಮೆಂಟೇಶನ್? ನೋಡಿ, ಡಾಕ್ಯುಮೆಂಟೇಶನ್ ಅಂದ್ರೆ ನಿಮ್ಗೆ ಆಲ್ರೆಡಿ ತಿಳಿದಿರುತ್ತೆ. ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದು ಡಾಕ್ಯುಮೆಂಟ್ ಅಲ್ಲಿ ಇದ್ರೆ ಅದನ್ನ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಿ. ಇದೇ ರೀತಿ ಡೇಟಾಬೇಸ್, ಈಗ ಡೇಟಾಬೇಸ್ ಅಂದ್ರೆ ಏನಿರುತ್ತೆ, ಟೇಬಲ್ಸ್ ಇರುತ್ತೆ, ಕಾಲಮ್ಸ್ ಇರುತ್ತೆ, ಕಾಲಮ್ ಅಲ್ಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಇದೇ ರೀತಿ ಪ್ರೊಸೀಜರ್ಸ್, ಫಂಕ್ಷನ್ಸ್, ಈ ರೀತಿ ಹಲವಾರು ಆಬ್ಜೆಕ್ಟ್ಸ್ ಇರುತ್ತೆ. ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಇದೇ ನಿಮ್ಮ ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಆಗುತ್ತೆ. ನೀವು ಕೇಳ್ಬೋದು, ಡೇಟಾ ಮಾಡೆಲ್ ಡಯಾಗ್ರಾಮ್ ಇರುವಾಗ ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಏನಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ನೀವು ಡೇಟಾ ಮಾಡೆಲರ್ ಆಗಿರೋದ್ರಿಂದ ನಿಮಗೆ ಡೇಟಾ ಮಾಡೆಲಿಂಗ್ ಟೂಲ್ ಆಕ್ಸೆಸ್ ಇರುತ್ತೆ, ಡೇಟಾಬೇಸ್ ಆಕ್ಸೆಸ್ ಇರುತ್ತೆ. ಆದ್ರೆ ನಿಮ್ ಟೀಮ್ ಹೊರಗಡೆ ಎಷ್ಟೊಂದು ಜನ ಇರ್ತಾರೆ, ಅಂದ್ರೆ ಬಿಸ್ನೆಸ್ ಯೂಸರ್ಸ್ ಇರ್ತಾರೆ ಅಥವಾ ಬೇರೆ ಟೀಮ್ ಅಲ್ಲಿ ಬೇರೆ ಡೇಟಾಬೇಸ್ ಡೆವಲಪರ್ಸ್ ಇರ್ತಾರೆ. ಅವ್ರಿಗೆಲ್ಲ ನಿಮ್ ಡೇಟಾಬೇಸ್ ಅಲ್ಲಿ ಯಾವ ಡೇಟಾ ಸ್ಟೋರ್ ಆಗಿದೆ, ಯಾವ ಅಟ್ರಿಬ್ಯೂಟ್ಸ್ ಇದೆ ಅಂತ ಹೇಳಿ ಅವ್ರಿಗೆ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ. ಆ ಬರೀ ಇನ್ಫಾರ್ಮೇಶನ್ಗೆ ನೀವು ಡೇಟಾಬೇಸ್ ಆಕ್ಸೆಸ್ ಕೊಡೋದು ಸರಿ ಹೋಗಲ್ಲ. ಅದ್ರ ಬದಲು ನೀವು ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಕೊಡ್ಬೋದು. ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಕೊಟ್ರೆ ಅವರು ಅದನ್ನ ಓದಿ ಎಕ್ಸ್ಪ್ಲೋರ್ ಮಾಡಿ ಅದರಿಂದ ಅವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಂದ್ರೆ ಅವ್ರು ಬೇಕಾಗಿರೋದು ಈ ಡೇಟಾಬೇಸ್ ಅಲ್ಲಿ ಇದೆಯಾ ಇಲ್ವಾ, ಎಷ್ಟು ಮಟ್ಟಕ್ಕಿದೆ ಅಂತ ಹೇಳಿ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಸಿಗುತ್ತೆ. ಇದಕ್ಕೆ ನಾವು ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಅಂತ ಹೇಳ್ತೀವಿ. ಈ SQL DBM ಅಲ್ಲಿ ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಎಲ್ಲಿಂದ ಶುರು ಆಗುತ್ತೆ ಅಂತ ಹೇಳಿದ್ರೆ, ಯಾವ್ದಾದೊಂದು ಟೇಬಲ್ ತಗೋಣ. ಇಲ್ಲಿ ಆಕ್ಟರ್ ಟೇಬಲ್ ತಗೋತೀನಿ. ಆಕ್ಟರ್ ಟೇಬಲ್ ಅಲ್ಲಿ ಆಕ್ಟರ್ ಐಡಿ ಅಂತ ಕಾಲಮ್ ಇದೆ. ಆ ಕಾಲಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಈ ಪ್ರಾಪರ್ಟೀಸ್ ಪೇಜ್ ಅಲ್ಲಿ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ಡಿಸ್ಕ್ರಿಪ್ಷನ್ ಟೈಪ್ ಮಾಡೋಣ. ದಿಸ್ ಇಸ್ ಆಕ್ಟರ್ ಐಡಿ ಅಂತ ಹೇಳಿ ಒಂದು ವೆರಿ ಸಿಂಪಲ್ ಡಿಸ್ಕ್ರಿಪ್ಷನ್ ನಾನು ಟೈಪ್ ಮಾಡ್ತೀನಿ. ಮಾಡ್ಬಿಟ್ಟು ಸೇವ್ ಮಾಡೋಣ. ಇವಾಗ ನಾನು ಏನ್ ಮಾಡಿದ್ನೋ, ದಿಸ್ ಇಸ್ ದ ಟ್ರೆಡಿಷನಲ್ ವೇ ಆಫ್ ಆಡಿಂಗ್ ಡಿಸ್ಕ್ರಿಪ್ಷನ್. ಅಂದ್ರೆ ಒಂದೊಂದು ಕಾಲಮ್ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಅದಕ್ಕೆ ನಾವು ಡಿಸ್ಕ್ರಿಪ್ಷನ್ ಆಡ್ ಮಾಡ್ತೀವಿ. ಆದ್ರೆ ನೀವು ನೋಡ್ಬೋದು, ತುಂಬಾ ಪ್ರಾಜೆಕ್ಟ್ಸ್ ಅಲ್ಲಿ ತುಂಬಾ ಡೇಟಾ ಮಾಡೆಲರ್ಸ್ ಈ ರೀತಿ ಮಾಡಲ್ಲ. ಅಂದ್ರೆ ಈ ಕಾಲಮ್ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಯಾರು ಡಿಸ್ಕ್ರಿಪ್ಷನ್ಸ್ ನ ಆಡ್ ಮಾಡಲ್ಲ. ಇದ್ರ ಬದಲು ಏನ್ ಮಾಡ್ತಾರೆ, ಡೇಟಾ ಮಾಡೆಲ್ ಕಂಪ್ಲೀಟ್ ಫೈನಲೈಸ್ ಆಗಿ ಇನ್ನೇನ್ ಪಬ್ಲಿಷ್ ಆಗ್ಬೇಕು ಆವಾಗ ಡಿಸ್ಕ್ರಿಪ್ಷನ್ ಆಡ್ ಮಾಡ್ತಾರೆ. ಇದಕ್ಕೆ ರೀಸನ್ ಏನು ಅಂತ ಹೇಳಿದ್ರೆ, ನೀವು ಡೇಟಾ ಮಾಡೆಲ್ ಬಿಲ್ಡ್ ಮಾಡ್ತಾ ಮಾಡ್ತಾ ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಬಿಲ್ಡ್ ಆಗುತ್ತೆ. ಅಂದ್ರೆ ಈ ಡೇಟಾ ಬಗ್ಗೆ, ಈ ಅಟ್ರಿಬ್ಯೂಟ್ಸ್ ಬಗ್ಗೆ. ಸೊ ಆಕ್ಟರ್ ಐಡಿ ನಾವಿಲ್ಲಿ ದಿಸ್ ಇಸ್ ಆಕ್ಟರ್ ಐಡಿ ಅಂತ ಹೇಳ್ತಾ ಇದೀವಿ, ಬಟ್ ನಾವು ಈ ಡೇಟಾ ಮಾಡೆಲ್ ಮೇಲೆ ಕೆಲಸ ಮಾಡ್ತಾ ಮಾಡ್ತಾ ವಿ ಮೈಟ್ ಗೆಟ್ ಅಡಿಷನಲ್ ಇನ್ಫಾರ್ಮೇಶನ್. ಸೊ ಪ್ರತಿ ಸಲ ಆ ಅಟ್ರಿಬ್ಯೂಟ್ ಹೋಗಿ ಮತ್ತೆ ಚೇಂಜ್ ಮಾಡೋದು ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಎಫರ್ಟ್.
ಸೊ ಹಾಗಾಗಿ ತುಂಬಾ ಜನ ಡೇಟಾ ಮಾಡಲರ್ಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೇಟಾ ಮಾಡೆಲ್ ನ ಬಿಲ್ಡ್ ಮಾಡ್ಬಿಡ್ತಾರೆ, ಆದ್ರೆ ಈ ಡಿಸ್ಕ್ರಿಪ್ಷನ್ಸ್ ಮಾತ್ರ ಕೊನೆಯಲ್ಲಿ ಆಡ್ ಮಾಡ್ತಾರೆ. SQL DBM ಟೂಲ್ ಅಲ್ಲಿ ಈ ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಗೆ ಅಂತಾನೆ ಒಂದು ಸಪರೇಟ್ ಫೀಚರ್ ಇದೆ. ಇಲ್ಲಿ ನೋಡಬಹುದು, ಇಲ್ಲಿ ಬುಕ್ ಐಕನ್ ತರ ಇದೆ, ಇದು ಹವರ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಅಂತ ಹೇಳಿ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲಾ ಟೇಬಲ್ಸ್, ನಿಮ್ ಡೇಟಾ ಮಾಡೆಲ್ ಎಷ್ಟು ಟೇಬಲ್ಸ್ ಇದೆಯೋ ಅಷ್ಟು ಟೇಬಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರತಿ ಟೇಬಲ್ ಜೊತೆ 2 ಎಡಿಟಬಲ್ ಫೀಲ್ಡ್ ಇದೆ, ಒಂದು ಲಾಜಿಕಲ್ ನೇಮ್ ಅಂತ ಹೇಳಿ, ಇನ್ನೊಂದು ಡಿಸ್ಕ್ರಿಪ್ಷನ್ ಅಂತ ಹೇಳಿ. ಸೊ ನಿಮ್ಗೆ ನೆನಪಿರ್ಬೋದು, ಈ ಆಕ್ಟರ್ ಐಡಿಗೆ ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡಿದೆ. ನೀವು ಇಲ್ಲಿ ನೋಡಿ ಅದು ಬಂದಿದೆ. ಇದನ್ನ ಇವಾಗ ಅಪ್ಡೇಟ್ ಮಾಡ್ತೀನಿ. ದಿಸ್ ಇಸ್ ದ ಯುನೀಕ್ ಐಡಿ ಫಾರ್ ಈಚ್ ಆಕ್ಟರ್ ಅಂತ ಹೇಳ್ಬಿಟ್ಟು ಇದು ಮಾಡಿ ಸೇವ್ ಮಾಡಬಹುದು. ಸೊ ಈ ಪೇಜ್ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಈ ಪೇಜ್ ಇಟ್ ಇಸ್ ಡೆಡಿಕೇಟೆಡ್ ಫಾರ್ ಆಡಿಂಗ್ ಡಿಸ್ಕ್ರಿಪ್ಷನ್ಸ್ ಫಾರ್ ದ ಟೇಬಲ್ಸ್ ಆಸ್ ವೆಲ್ ಆಸ್ ದಿ ಕಾಲಮ್ಸ್. ಸೊ ಇದರಿಂದ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಆಕ್ಟರ್ ಐಡಿಗೆ ನಾನು ಡಿಸ್ಕ್ರಿಪ್ಷನ್ ಆಡ್ ಮಾಡಿದ್ದೀನಿ. ನೋಡಿ ಇವಾಗ ಡಿಸ್ಕ್ರಿಪ್ಷನ್ ನಾನು ಕಾಪಿ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ಕಾಪಿ ಮಾಡಿ ಈ ಆಕ್ಟರ್ ಐಡಿ ಅನ್ನೋ ಕಾಲಮ್ ಬೇರೆ ಎಲ್ಲಿ ಡಿಸ್ಪ್ಲೇ ಆಗಿದೆಯೋ ಅಥವಾ ಸ್ಟೋರ್ ಆಗಿದೆಯೋ ಅಲ್ಲೂ ಕೂಡ ಇದೇ ಸೇಮ್ ಡಿಸ್ಕ್ರಿಪ್ಷನ್ ನಾನು ಕಾಪಿ ಪೇಸ್ಟ್ ಮಾಡಬಹುದು. ಎಲ್ಲಾ ಟೇಬಲ್ಸ್ ಒಂದೇ ಪೇಜ್ ಅಲ್ಲಿ ಇರೋದ್ರಿಂದ ನಾನು ಡಿಸ್ಕ್ರಿಪ್ಷನ್ ಕಾಪಿ ಪೇಸ್ಟ್ ಮಾಡೋದು ಈಸಿ ಆಗುತ್ತೆ. ಸೊ ಇದು ನೋಡಿದ್ರೆ ಡೇಟಾ ಮಾಡಲರ್ಸ್ ಹೇಗೆ ಕೆಲಸ ಮಾಡ್ತಾರೋ ಅದು ಎಕ್ಸಾಕ್ಟ್ಲಿ ಹಾಗೆ ಈ ಫೀಚರ್ ನು ಅವರು ಡೆವಲಪ್ ಮಾಡಿದ್ದಾರೆ. ಇದರಿಂದ ಡೇಟಾ ಮಾಡಲರ್ಸ್ ಲೈಫ್ ತುಂಬಾ ಈಸಿ ಆಗುತ್ತೆ. ನೀವು ಒಂದು ಡಿಸ್ಕ್ರಿಪ್ಷನ್ ನ ಕಾಲಮ್ ಬೈ ಕಾಲಮ್ ಆಡ್ ಮಾಡಬಹುದು, ಇಲ್ಲ ಅಂದ್ರೆ ನಿಮ್ ಡೇಟಾ ಮಾಡೆಲ್ ಎಲ್ಲ ಡೆವಲಪ್ ಆದ್ಮೇಲೆ ಬಲ್ಕ್ ಅಪ್ಡೇಟ್ ಇಲ್ಲಿ ಬಂದು ಮಾಡಬಹುದು. ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಜನ ಡೇಟಾ ಮಾಡಲರ್ಸ್ ಈ ರೀತಿ ಡಿಸ್ಕ್ರಿಪ್ಷನ್ ನ ಆಡ್ ಮಾಡಕ್ಕೆ ಪ್ರಿಫರ್ ಮಾಡ್ತಾರೆ. ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಏನೋ ಅಪ್ಡೇಟ್ ಮಾಡಿದೀವಿ, ಅಂದ್ರೆ ಡಿಸ್ಕ್ರಿಪ್ಷನ್ಸ್ ಆಡ್ ಮಾಡಿದೀವಿ, ಲಾಜಿಕಲ್ ನೇಮ್ ಆಡ್ ಮಾಡಿದೀವಿ, ಇದೆಲ್ಲ ಮಾಡಿದ್ಮೇಲೆ ನಿಮ್ ಟೀಮ್ ಹೊರಗಡೆ ಇರೋಗಿ ಇನ್ಫಾರ್ಮೇಶನ್ ನ ಶೇರ್ ಮಾಡಬೇಕು. ಹೇಗ್ ಮಾಡೋದು? ಅವ್ರಿಗೆ SQL DBM ಆಕ್ಸೆಸ್ ಬೇಕಾ? ಈ ತರ ಪ್ರಶ್ನೆ ನಿಮಗೆ ಬರ್ಬೋದು. ಅದಕ್ಕೂ SQL DBM ಅವರು ಒಂದು ತುಂಬಾ ಚೆನ್ನಾಗಿರೋ ಫೀಚರ್ ಕೊಟ್ಟಿದ್ದಾರೆ. ಇಲ್ಲಿ ಟಾಪ್ ರೈಟ್ ಅಲ್ಲಿ ನೋಡಿದ್ರೆ ಒಂದು ರಿಪೋರ್ಟ್ ಪೇಜ್ ಅಂತ ಒಂದು ಬಟನ್ ಇದೆ. ಆ ಬಟನ್ ಕ್ಲಿಕ್ ಮಾಡಿದ್ರೆ ಒಂದು ವೆಬ್ ಅಪ್ಲಿಕೇಶನ್ ಬರುತ್ತೆ. ಇಟ್ ಇಸ್ ಅ ಸ್ಟ್ಯಾಟಿಕ್ ವೆಬ್ ಅಪ್ಲಿಕೇಶನ್. ಓಕೆ, ಇಟ್ಸ್ ಅಂದ್ರೆ ಇದೊಂದು ವೆಬ್ಸೈಟ್ ತರಾನೇ, ಆದ್ರೆ ಈ ವೆಬ್ಸೈಟ್ ಅಲ್ಲಿ ಯಾವುದೇ ರೀತಿ ಎಡಿಟಬಲ್ ಫೀಚರ್ಸ್ ಎಲ್ಲ ಏನೂ ಇಲ್ಲ. ನೀವಲ್ಲಿ ಏನು ಡೇಟಾ ಮಾಡೆಲ್ ಡೆವಲಪ್ ಮಾಡಿದಿರೋ ಅದನ್ನ ವೆರಿ ಸಿಂಪಲ್ ಲಿಸ್ಟ್ ವ್ಯೂಲಿ ನಿಮ್ಗೆ ಕೊಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಆಕ್ಟರ್ ಟೇಬಲ್ ಇದೆ. ಆಕ್ಟರ್ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಕಾಲಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವ್ ಏನ್ ಡಿಸ್ಕ್ರಿಪ್ಷನ್ ಆಡ್ ಮಾಡೋದು ಅದು ಬರುತ್ತೆ. ಇಲ್ಲಿ ಡಿಸ್ಕ್ರಿಪ್ಷನ್ ಒಂದೇ ಇಲ್ಲ, ನೀವು ನೋಡಬಹುದು ಡೇಟಾ ಟೈಪ್ ಇದೆ, ಲಾಜಿಕಲ್ ನೇಮ್ ಇದೆ, ಈ ಕಾಲಮ್ ಪ್ರೈಮರಿ ಕೀನಾ ಅಥವಾ ಫಾರಿನ್ ಕೀನಾ ಆ ಇನ್ಫಾರ್ಮೇಶನ್ ಕೂಡ ಇದೆ. ಸೊ ಬಿಸ್ನೆಸ್ ಯೂಸರ್ಸ್ಗೆ ಬೇಕಾಗಿರೋ ಅಥವಾ ನಾನ್ ಟೆಕ್ನಿಕಲ್ ಯೂಸರ್ಸ್ಗೆ ಬೇಕಾಗಿರೋ ಸಿಂಪಲ್ ಇನ್ಫಾರ್ಮೇಶನ್ ಈ ಪೇಜ್ ಅಲ್ಲಿ ರೆಡಿ ಆಗಿದೆ. ಸೊ ಇದೊಂದು ವೆಬ್ ಅಪ್ಲಿಕೇಶನ್. ಇದನ್ನ ಡೈರೆಕ್ಟ್ ಆಗಿ ನೀವು ಪಬ್ಲಿಷ್ ಮಾಡ್ಬಿಟ್ಟು ಈ ಲಿಂಕ್ ನ ಯಾರಿಗಾದ್ರೂ ಕೊಟ್ರೆ ಅವರು ಡೈರೆಕ್ಟ್ ಆಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಸೊ ಈ ಡೇಟಾಬೇಸ್ ಡಾಕ್ಯುಮೆಂಟೇಶನ್ ಹಾಗೂ ರಿಪೋರ್ಟ್ ಪೇಜ್ ಈ ಎರಡು ಫೀಚರ್ಸ್ ಸೇರಿ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಒಂದೇ ಟೂಲ್ ಅಲ್ಲಿ ನೀವು ಡೆವಲಪ್ಮೆಂಟು ಮಾಡಬಹುದು, ಅಂದ್ರೆ ಡೆವಲಪ್ಮೆಂಟ್ ಆಫ್ ಯುವರ್ ಟೇಬಲ್ಸ್, ಕಾಲಮ್ಸ್, ಅದ್ರ ಜೊತೆ ಡಾಕ್ಯುಮೆಂಟೇಶನ್ ಮಾಡಬಹುದು. ಪ್ಲಸ್ ಇದನ್ನ ನೀವು ಹೊರಗಡೆ ಯೂಸರ್ಸ್ಗೆ ಶೇರ್ ಕೂಡ ಮಾಡಬಹುದು. ಇದರಿಂದ ನಿಮ್ ಎಫರ್ಟ್ ಎಷ್ಟು ಸೇವ್ ಆಗುತ್ತೆ ಹಾಗೂ ನಿಮ್ ಪ್ರಾಜೆಕ್ಟ್ಗೂ ಅಪ್ರಿಸಿಯೇಷನ್ ಬರುತ್ತೆ. ಅಂದ್ರೆ ನೀವು ಬರೀ ಡೇಟಾಬೇಸ್ ನಿಮ್ಗೋಸ್ಕರ ನೀವು ಬಿಲ್ಡ್ ಮಾಡ್ತಾ ಇಲ್ಲ, ನೀವು ಬಿಲ್ಡ್ ಮಾಡ್ತಾ ಇದ್ದಂಗೆ ಅದ್ರ ಇನ್ಫಾರ್ಮೇಶನ್ ಅಥವಾ ಅದರ ಡಾಕ್ಯುಮೆಂಟೇಶನ್ ಬೇರೆಯವ್ರಿಗೆ ಈಸಿಯಾಗಿ ಆಕ್ಸೆಸಿಬಲ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಖಂಡಿತ ಕ್ರೆಡಿಟ್ ಸಿಗುತ್ತೆ. ನಾವು ಈಗ ನೋಡೋ ಫೀಚರ್ ಯಾವುದು ಅಂತ ಹೇಳಿದ್ರೆ ಫಾರ್ವರ್ಡ್ ಇಂಜಿನಿಯರಿಂಗ್. ಏನಿದು ಫಾರ್ವರ್ಡ್ ಇಂಜಿನಿಯರಿಂಗ್? ನೋಡಿ, ನೀವು ಡೇಟಾ ಮಾಡೆಲ್ ಅಲ್ಲಿ ಡೇಟಾ ಮಾಡೆಲ್ ಡಿಸೈನ್ ಮಾಡ್ತೀರಾ, ಅಂದ್ರೆ ಟೇಬಲ್ ಡಿಸೈನ್ ಮಾಡ್ತೀರಾ, ಕಾಲಮ್ಸ್, ರಿಲೇಶನ್ಶಿಪ್ಸ್ ಎಲ್ಲ ಆಡ್ ಮಾಡ್ತೀರಾ. ಆದ್ರೆ ಇದನ್ನ ಡೇಟಾಬೇಸ್ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಫಾರ್ವರ್ಡ್ ಇಂಜಿನಿಯರಿಂಗ್. ಫಾರ್ವರ್ಡ್ ಇಂಜಿನಿಯರಿಂಗ್ ಏನ್ ಮಾಡುತ್ತೆ, ನೀವು ಡಿಸೈನ್ ಮಾಡಿರೋ ಡೇಟಾ ಮಾಡೆಲ್ ನ ಸ್ಕ್ರಿಪ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ. ನೀವು ಆ ಸ್ಕ್ರಿಪ್ಟ್ ನ ಡೇಟಾಬೇಸ್ ಅಲ್ಲಿ ರನ್ ಮಾಡಿದಾಗ ಈ ಟೇಬಲ್ಸ್ ನೀವು ಏನನ್ನು ನೋಡ್ತಾ ಇದ್ದೀರೋ ಇಲ್ಲಿ, ಈ ಟೇಬಲ್ಸ್ ಎಲ್ಲ ಡೇಟಾಬೇಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಪ್ರಾಸೆಸ್ಗೆ ಅಂದ್ರೆ ಒಂದು ಡೇಟಾ ಮಾಡೆಲ್ ಡಿಸೈನ್ ಇಂದ ಸ್ಕ್ರಿಪ್ಟ್ ಗೆ ಕನ್ವರ್ಷನ್ ಮಾಡೋದಕ್ಕೆ ನಾವು ಫಾರ್ವರ್ಡ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ನಿಮ್ಗೆ ನೆನಪಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ನಾವು ರಿವರ್ಸ್ ಇಂಜಿನಿಯರಿಂಗ್ ಅಂತ ಮಾಡಿದ್ವಿ. ದಟ್ ಇಸ್ ದಿ ಆಪೋಸಿಟ್, ಅಂದ್ರೆ ಸ್ಕ್ರಿಪ್ಟ್ ಇಂದ ಡೇಟಾ ಮಾಡೆಲ್ ಕ್ರಿಯೇಟ್ ಮಾಡೋದು. ಫಾರ್ವರ್ಡ್ ಇಂಜಿನಿಯರಿಂಗ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಡೇಟಾ ಮಾಡೆಲ್ ಇಂದ ಸ್ಕ್ರಿಪ್ಟ್ ಕ್ರಿಯೇಟ್ ಮಾಡ್ತೀವಿ. ಈ ಫಾರ್ವರ್ಡ್ ಇಂಜಿನಿಯರಿಂಗ್ ಬಂದು ಇಲ್ಲಿ ಎಕ್ಸ್ಪ್ಲೋರರ್ ಪ್ಯಾನಲ್ ಅಲ್ಲಿ ಇದೆ. ಈ ಐಕನ್ ನೋಡಬಹುದು, ಅದ್ರ ಮೇಲೆ ಹವರ್ ಮಾಡಿದಾಗ ನಿಮಗೆ ಫಾರ್ವರ್ಡ್ ಇಂಜಿನಿಯರ್ ಅಥವಾ ಜನರೇಟ್ SQL ಅಂತ ಹೇಳಿ ಕಾಣಿಸುತ್ತೆ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ ಡೇಟಾ ಮಾಡೆಲ್ ಅಲ್ಲಿರೋ ಎಲ್ಲಾ ಟೇಬಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಎರಡು ಆಪ್ಷನ್ ಇದೆ ನಿಮಗೆ, ಜನರೇಟ್ SQL ಹಾಗೂ ಜನರೇಟ್ ಆಲ್ಟರ್ ಸ್ಕ್ರಿಪ್ಟ್. ಈ ಜನರೇಟ್ SQL ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಿಮ್ ಡೇಟಾ ಮಾಡೆಲ್ ಅಲ್ಲಿ ಎಷ್ಟು ಟೇಬಲ್ಸ್ ಅಥವಾ ಎಷ್ಟು ಆಬ್ಜೆಕ್ಟ್ಸ್ ಇದೆಯೋ ಎಲ್ಲ ಆಬ್ಜೆಕ್ಟ್ಸ್ ಅದು ಸ್ಕ್ರಿಪ್ಟ್ ಮಾಡುತ್ತೆ. ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈಗ
ಈಗ SQL DBM ಎಲ್ಲಾ ಟೇಬಲ್ಸ್ಗೂ ಒಂದು ಕ್ರಿಯೇಟ್ ಟೇಬಲ್ ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಿದೆ. ಅದ್ರ ಜೊತೆನೆ ಇಂಡೆಕ್ಸ್ ಸ್ಕ್ರಿಪ್ಟ್ ಕೂಡ ಬಂದಿದೆ ಇಲ್ಲಿ. ಈ ಇಡೀ ಸ್ಕ್ರಿಪ್ಟ್ ನ ನೀವು ಕಾಪಿ ಮಾಡಬೇಕು ಅಂದ್ರೆ ಜಸ್ಟ್ ಕಾಪಿ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ ಕ್ಲಿಪ್ ಬೋರ್ಡ್ಗೆ ಕಾಪಿ ಆಗುತ್ತೆ. ಇಲ್ಲ ಈ ಸ್ಕ್ರಿಪ್ಟ್ ನ ಮತ್ತೆ ಜನರೇಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕ್ಲಿಯರ್ SQL ಕೂಡ ಮಾಡಬಹುದು. ಈಗ ನೆಕ್ಸ್ಟ್ ಆಪ್ಷನ್ ನೋಡೋಣ, ಏನು ಅಂದ್ರೆ ಜನರೇಟ್ ಆಲ್ಟರ್ ಸ್ಕ್ರಿಪ್ಟ್ ಅಂತ ಹೇಳಿ. ಇದು ನೋಡೋ ಮುಂಚೆ ನಾವು ಒಂದು ಡೇಟಾಬೇಸ್ ಒಂದು ಸಣ್ಣ ಚೇಂಜ್ ಮಾಡೋಣ. ಈ ಡಯಾಗ್ರಾಮ್ ಎಕ್ಸ್ಪ್ಲೋರರ್ ಹೋಗ್ಬಿಟ್ಟು ಆಕ್ಟರ್ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ. ಆಕ್ಟರ್ ಟೇಬಲ್ ಸೆಲೆಕ್ಟ್ ಮಾಡಿ ಇಲ್ಲೊಂದು ಕಾಲಮ್ ಆಡ್ ಮಾಡ್ತೀನಿ ಹೊಸದು. ಸೊ ಡೇಟ್ ಆಫ್ ಬರ್ತ್ ಅದನ್ನ ಶಾರ್ಟ್ ಆಗಿ DOB ಅಂತ ಹೆಸರಿಡ್ತೀನಿ. ಸೊ ಡೇಟಾ ಟೈಪ್ ಇಟ್ ವಿಲ್ ಬಿ ಎ ಡೇಟ್. ಈ ಕಾಲಮ್ ಆಡ್ ಮಾಡಿದ್ಮೇಲೆ ಪ್ರಾಜೆಕ್ಟ್ ನ ಸೇವ್ ಮಾಡಬೇಕು. ಸೇವ್ ಮಾಡಿ ಈಗ ಮತ್ತೆ ನಾವು ಫಾರ್ವರ್ಡ್ ಇಂಜಿನಿಯರಿಂಗ್ ಹೋಗ್ಬಿಟ್ಟು ಈ ಸಲ ಜನರೇಟ್ ಆಲ್ಟರ್ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಜನರೇಟ್ ಆಲ್ಟರ್ ಸ್ಕ್ರಿಪ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ಪಾಪ್ಅಪ್ ಬರುತ್ತೆ. ಈ ಪಾಪ್ಅಪ್ ಅಲ್ಲಿ ಬಾಟಮ್ ರೈಟ್ ಸೈಡ್ ಅಲ್ಲಿ ನೋಡಿ ಕರೆಂಟ್ ರಿವಿಷನ್ ಯಾವುದು ಅಂತ ತೋರಿಸ್ತದೆ. ಅಂದ್ರೆ ಕರೆಂಟ್ ವರ್ಷನ್ ಇಸ್ 19. ಅದನ್ನ ನೀವು ಇಲ್ಲೂ ನೋಡಬಹುದು ಟಾಪ್ ಲೆಫ್ಟ್ ಅಲ್ಲಿ ವರ್ಷನ್ 19 ಅಂತ ಹೇಳಿ. ಇದನ್ನ ಯು ಕ್ಯಾನ್ ಕಂಪೇರ್ ಇಟ್ ವಿತ್ ಎನಿ ಆಫ್ ದಿ ಓಲ್ಡರ್ ವರ್ಷನ್ಸ್. ಸೊ ಇಷ್ಟೊಂದು ವರ್ಷನ್ಸ್ ಇದೆ. ಸೊ SQL DBM ನಿಮ್ಗೆ ಕೇಳ್ತಾ ಇದೆ ಅಂದ್ರೆ ಈ ಕರೆಂಟ್ ವರ್ಷನ್ ನ ಯಾವ ಹಳೆ ವರ್ಷನ್ ಜೊತೆ ಕಂಪೇರ್ ಮಾಡಬೇಕು ಅಂತ. ಏನಕ್ಕೆ ಅಂತ ಹೇಳಿದ್ರೆ ಕಂಪೇರ್ ಮಾಡಿದಾಗ್ಲೇ ಅದು ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದು, ಆ ಡಿಫರೆನ್ಸ್ ಅದು ಸ್ಕ್ರಿಪ್ಟ್ ಕೊಡುತ್ತೆ ನಿಮ್ಗೆ. ಸೊ ಈಗ ನಾನು ಜಸ್ಟ್ ಪ್ರೀವಿಯಸ್ ವರ್ಷನ್ ಸೆಲೆಕ್ಟ್ ಮಾಡ್ತೀನಿ, ಅಂದ್ರೆ ವರ್ಷನ್ 18. ಯಾಕಂದ್ರೆ ಈ ವರ್ಷನ್ 18 ಅಲ್ಲಿ ಆ ಡೇಟ್ ಆಫ್ ಬರ್ತ್ ಕಾಲಮ್ ಅನ್ನೋದು ಇರಲಿಲ್ಲ. ಅದನ್ನ ಸೆಲೆಕ್ಟ್ ಮಾಡಿ ಜನರೇಟ್ ಆಲ್ಟರ್ ಸ್ಕ್ರಿಪ್ಟ್ ಅಂತ ಕೊಡ್ತೀನಿ. ನೋಡಿ ಕೊಟ್ಟಿದ ತಕ್ಷಣ ಎಷ್ಟು ಚೆನ್ನಾಗಿ ಈ SQL DBM ಬಂದು ಆಲ್ಟರ್ ಟೇಬಲ್ ಸ್ಕ್ರಿಪ್ಟ್ ಕೊಟ್ಟಿದೆ. ಅಂದ್ರೆ ಇದು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ ಕರೆಂಟ್ ವರ್ಷನ್ ಅಂದ್ರೆ ವರ್ಷನ್ 19 ಇದರಲ್ಲಿ ಡೇಟ್ ಆಫ್ ಬರ್ತ್ ಕಾಲಮ್ ಇದೆ, ಹಾಗೂ ಪ್ರೀವಿಯಸ್ ವರ್ಷನ್ 18 ಅದರಲ್ಲಿ ಡೇಟ್ ಆಫ್ ಬರ್ತ್ ಕಾಲಮ್ ಇಲ್ಲ. ಸೊ ಈ ಎರಡು ವರ್ಷನ್ ಕಂಪೇರ್ ಮಾಡಿದಾಗ ಇದು ಡಿಫರೆನ್ಸ್ ಅದಕ್ಕೆ ಫೈಂಡ್ ಔಟ್ ಆಗುತ್ತೆ. ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದ್ಮೇಲೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ರೀತಿ ನಿಮ್ಗೆ ಆಲ್ಟರ್ ಸ್ಕ್ರಿಪ್ಟ್ ಕೊಡುತ್ತೆ. ಇದು ಬರೀ ಒಂದು ಕಾಲಮ್ಗಲ್ಲ, ನಿಮ್ ಡೇಟಾ ಮಾಡೆಲ್ ಅಲ್ಲಿ ನೀವು ಸಾಕಷ್ಟು ಚೇಂಜಸ್ ಮಾಡಬಹುದು. ಅಂದ್ರೆ ಕಾಲಮ್ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ಇಂಡೆಕ್ಸಸ್ ಆಡ್ ಮಾಡಬಹುದು, ಅಥವಾ ಪ್ರೊಸೀಜರ್ಸ್ ಫಂಕ್ಷನ್ಸ್, ಈ ರೀತಿ ನೀವು ಎಷ್ಟೊಂದು ಚೇಂಜಸ್ ಮಾಡಿದ್ರು ಕೂಡ SQL DBM ಎರಡು ವರ್ಷನ್ ಕಂಪೇರ್ ಮಾಡಿ ಆ ಡೇಟಾಬೇಸ್ಗೆ ಏನೇನ್ ಚೇಂಜಸ್ ಆಗಬೇಕೋ ಆ ಚೇಂಜಸ್ ನ ಥ್ರೂ ಆಲ್ಟರ್ ಸ್ಕ್ರಿಪ್ಟ್ಸ್ ನಿಮ್ಗೆ ಸಪ್ಲೈ ಮಾಡುತ್ತೆ. ಸೊ ಈ ಸ್ಕ್ರಿಪ್ಟ್ಸ್ ನ ನೀವು ತಗೊಂಡು ಹಾಗೆ ನಿಮ್ಗೆ ಡೇಟಾಬೇಸ್ ಅಪ್ಲೈ ಮಾಡಿದ್ರೆ your database will start matching your current data model version, which is version 19 in this example. ಈ ಸ್ಕ್ರಿಪ್ಟ್ ನ ನೀವು ಹೀಗೇನೆ ಗಿಟ್ ಅಲ್ಲಿ ಚೆಕ್ ಇನ್ ಮಾಡಬಹುದು. ನಿಮ್ ಪ್ರಾಜೆಕ್ಟ್ ಅಲ್ಲಿ ಗಿಟ್ ಯೂಸ್ ಮಾಡ್ತಾ ಇದ್ರೆ ಹಾಗೆ ಇದು ಡೇಟಾಬೇಸ್ CI/CD ಪೈಪ್ಲೈನ್ ಗೆ ಆಡ್ ಆಗಿ ಡಿಪ್ಲಾಯ್ ಆಗುತ್ತೆ. ಸೊ ಫಾರ್ವರ್ಡ್ ಇಂಜಿನಿಯರಿಂಗ್ ಅನ್ನೋದು ಒಂದು ವೆರಿ ಯೂಸ್ಫುಲ್ ಫೀಚರ್. ನಾಟ್ ಓನ್ಲಿ ಯೂಸ್ಫುಲ್, ನೀವು ಡೇ ಟು ಡೇ ಅದನ್ನೇ ಹೆಚ್ಚಾಗಿ ಯೂಸ್ ಮಾಡೋದು. ಏನಕ್ಕೆ ಅಂತ ಹೇಳಿದ್ರೆ ನೀವು ಏನೇ ಡೇಟಾ ಮಾಡೆಲ್ ಕ್ರಿಯೇಟ್ ಮಾಡಿದ್ರು ಅಟ್ ದ ಎಂಡ್ ಆಫ್ ದ ಡೇ ಆ ಡೇಟಾ ಮಾಡೆಲ್ ನ ಸ್ಕ್ರಿಪ್ಟ್ ಗೆ ಕನ್ವರ್ಟ್ ಮಾಡಬೇಕು. ದಿಸ್ ಇಸ್ ಒನ್ ಆಫ್ ದಿ ಮೇನ್ ಫೀಚರ್ಸ್ ಆಫ್ ಎನಿ ಡೇಟಾ ಮಾಡೆಲಿಂಗ್ ಟೂಲ್. ಸೊ SQL DBM ಅಲ್ಲಿ ನೀವು ನೋಡಬಹುದು ಎಷ್ಟು ಈಸಿಯಾಗಿ ಒಂದು ಫುಲ್ ಡೇಟಾ ಮಾಡೆಲ್ಗೆ ಸ್ಕ್ರಿಪ್ಟ್ ಜನರೇಟ್ ಮಾಡಬಹುದು. ಇಲ್ಲ ಅಂದ್ರೆ ನೀವು ಆಲ್ರೆಡಿ ಇದು ಮುಂಚೆ ಡಿಪ್ಲಾಯ್ ಮಾಡಿದ್ದು ಈಗ ಕೆಲವು ಚೇಂಜಸ್ ನ ಮಾತ್ರ ಡಿಪ್ಲಾಯ್ ಮಾಡಬೇಕು ಅಂದ್ರೆ ಆಲ್ಟರ್ ಸ್ಕ್ರಿಪ್ಟ್ಸ್ ನ ಕೂಡ ಯೂಸ್ ಮಾಡಬಹುದು. ಇಲ್ಲಿಗೆ ವಿಡಿಯೋ ಮುಗೀತು. ನನ್ನ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಈ SQL DBM ಅಲ್ಲಿರೋ ಕೆಲವು ಇಂಪಾರ್ಟೆಂಟ್ ಫೀಚರ್ಸ್ ನ ನಿಮ್ಗೆ ತೋರಿಸಬೇಕು ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂದ್ರೆ ಇದನ್ನ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗೋದು ಈ ಟೂಲ್ ಎಷ್ಟು ಪವರ್ಫುಲ್ ಹಾಗೂ ಇದನ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಅಂದ್ರೆ ಒಂದು ಡೇಟಾ ಮಾಡ್ಯುಲರ್ ಮೈಂಡ್ ಸೆಟ್ ಇಂದ ಈ ಪ್ರಾಡಕ್ಟ್ ನ ಡಿಸೈನ್ ಮಾಡ್ತಾ ಇದ್ದಾರೆ. ನಾನು TY ಅವ್ರ ಹತ್ರ ಮಾತಾಡಿದಾಗ ಅವ್ರು ಎಷ್ಟು ಹೇಳಿದ್ರು ಈ ತರ ರೋಡ್ ಮ್ಯಾಪ್ ಅಲ್ಲಿ ಹಲವಾರು ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ ಆ ಫೀಚರ್ಸ್ ಎಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ. ಖಂಡಿತ ನಾನು ಫ್ಯೂಚರ್ ಅಲ್ಲಿ ಪ್ರತಿಯೊಂದು ಫೀಚರ್ ಒಂದು ಡೀಪ್ ಡೈವ್ ಮಾಡಿ ಒಂದು ಸಪರೇಟ್ ವಿಡಿಯೋಸ್ ಮಾಡ್ತೀನಿ. ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಇತ್ತು ಅಂತ ಅನ್ಕೊಂಡಿದ್ದೀನಿ. ಹಾಗಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಕೊಲೀಗ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಹಾಕಿ ಹೇಳಿ. ಇನ್ನೊಂದು ವಿಡಿಯೋ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.